Hi everyone, welcome back to my channel. SSLC 2023 ಈಗ ಆಲ್ರೆಡಿ ಮ್ಯಾಥ್ಸ್ ಕ್ರ್ಯಾಶ್ ಕೋರ್ಸಲ್ಲಿ ನಾನು ಚಾಪ್ಟರ್ ವೈಸ್ ಮಾರ್ಕ್ಸ್ ವೈಸ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಟುಡೇ ವಿ ಆರ್ ಎಂಟ್ರಿಂಗ್ ಟು ದ ಫಸ್ಟ್ ಕ್ಲಾಸ್ ಆಫ್ ಫಿಸಿಕ್ಸ್. ಈಗ ಆಲ್ರೆಡಿ ನಿಮಗೆ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸ್ಟಡಿ ಆಫ್ ಸೈನ್ಸ್ ಚಾನಲಲ್ಲಿ ರಮ್ಯಾ ಮ್ಯಾಮ್ ಹೇಳ್ಕೊಡ್ತಾ ಬರ್ತಿದ್ದಾರೆ. ಸೊ ಇವತ್ತು ನಾನು ಫಿಸಿಕ್ಸ್ ಕ್ರ್ಯಾಶ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಫಿಸಿಕ್ಸಲ್ಲಿ ಇರುವಂಥದ್ದು ನಿಮಗೆ 5 ಚಾಪ್ಟರ್ಸ್, ಹೌದಾ? 5 ಚಾಪ್ಟರ್ಸ್ ಇದೆ. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಮತ್ತು ಸೋರ್ಸಸ್ ಆಫ್ ಎನರ್ಜಿ. ಸೊ ಈ 5 ಲೆಸನ್ಸ್ ಆ್ಯಕ್ಚುಲಿ ಈಸಿ. ಫಿಸಿಕ್ಸ್ ಪಾರ್ಟ್ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರೋ ಹಾಗೆ 28 ಮಾರ್ಕ್ಸ್ ಬರುತ್ತೆ, ಓಕೆ, ಫಿಸಿಕ್ಸಿಂದ. ಆ್ಯಸ್ ಪರ್ ಪ್ರೀವಿಯಸ್ ಪೇಪರ್ಸ್ ಎಲ್ಲ ನಾವು ನೋಡ್ತಾ ಬರೋದಾದರೆ ಈ ಎಲೆಕ್ಟ್ರಿಸಿಟಿ ಲೆಸನ್ನಿಂದ ಅವರು 7 to 8 ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ಇದೆ, ಇನ್ಕ್ಲೂಡಿಂಗ್ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ನು ಸೇರಿಸಿ ಕೆಲವೊಂದು ಡೆಫಿನೇಷನ್ಸ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಈ ಥರದ್ದೆಲ್ಲ ಸೇರಿ ಮ್ಯಾಕ್ಸಿಮಮ್ 7 to 8 ಮಾರ್ಕ್ಸ್ ಎಲೆಕ್ಟ್ರಿಸಿಟಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಆ್ಯಕ್ಚುಲಿ ಫಿಸಿಕ್ಸ್ ಪಾರ್ಟ್ ಇಸ್ ವೆರಿ ಈಸಿ. ಯಾವುದೇ ಥರ ನಿಮಗೆ ಇಂಡೈರೆಕ್ಟ್ ಕ್ವೆಶನ್ಸ್ ಥರ ತುಂಬ ಡೀಪಾಗಿ ಅಪ್ಲಿಕೇಶನ್ ಟೈಪು ತುಂಬ ಹೈ ಲೆವೆಲಲ್ಲಿ ಕೊಡೋದಿಲ್ಲ. ಆಲ್ ದ ಕ್ವೆಶನ್ಸ್ ವಿಲ್ ಬಿ ಡೈರೆಕ್ಟ್. ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕೊಟ್ಟರು ನೀವು ಆ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ಒಂದಷ್ಟು ಪಾಯಿಂಟ್ಸ್ ಬರೆದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ಸೊ ಟುಡೇ ಐ ಆಮ್ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಲೆಸನ್, ದಟ್ ಈಸ್ ಎಲೆಕ್ಟ್ರಿಸಿಟಿ. ನೋಡಿ, ನಾನು ಇಲ್ಲೊಂದಷ್ಟು ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಏನು ಇದು ಕೀ ಪಾಯಿಂಟ್ಸ್ ಅಂದರೆ ಆ್ಯಸ್ ಪರ್ ಟೆಕ್ಸ್ಟ್ ಬುಕ್ ನಾನು ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ಇಲ್ಲಿ ಓದ್ತಾನೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಆಫ್ ಆ್ಯಕ್ಟಿವಿಟೀಸ್ನೆಲ್ಲ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಸೊ ನಾನೇನು ಮಾಡ್ಕೊಂಡಿದ್ದೀನಿ, ಐ ಮೇಡ್ ಅ ಕೀ ಪಾಯಿಂಟ್ಸ್. ಒಂದಷ್ಟು ಏನೇನು ಯಾವ್ಯಾವ ಪಾಯಿಂಟ್ಸ್ ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಕೇಳ್ಬೋದು, ನೀವು ಹೇಗೆ ಬರಿಬೇಕು ಅನ್ನೋದು ರಿಲೇಟೆಡ್ ಆಗಿ ನಾನು ಒಂದಷ್ಟು ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಅದು ಲೈಕ್ ಟೆಕ್ಸ್ಟ್ ಬುಕ್ ವೈಸೇ ಇದೆ. ಪೇಜ್ ನಿಮ್ಮ ಟೆಕ್ಸ್ಟ್ ಬುಕ್ ಫಸ್ಟ್ ಪೇಜಿಂದ ಏನೇನೆಲ್ಲ ಕವರ್ ಆಗುತ್ತೆ ಕಾನ್ಸೆಪ್ಟ್ಸ್, ಅದೇ ಥರ ಕೀ ಪಾಯಿಂಟ್ಸ್ ಇರೋದು. ಸೊ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 7 to 8 ಮಾರ್ಕ್ಸ್ ಫ್ರಮ್ ಎಲೆಕ್ಟ್ರಿಸಿಟಿ. ನೋಡಿ, ಇವತ್ತಿನ ಸೆಷನಲ್ಲಿ ನಾನು ಜಸ್ಟ್ ಕೀ ಪಾಯಿಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. We want one more session for problems. So problems are very important in this lesson. Definitely ಒಂದು ಪ್ರಾಬ್ಲಮ್ ಈ ಲೆಸನ್ನಿಂದ ಇನ್ನೊಂದು ಪ್ರಾಬ್ಲಮ್ ಲೈಟ್ ಲೆಸನ್ನಿಂದ ಡೆಫಿನೆಟ್ಲಿ ಇರುತ್ತೆ, 100% ಅದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಇರೋದು ನಿಮಗೆ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ. ನೋಡಿ, ಸರ್ಕ್ಯೂಟ್ ಅಂತಂದ್ರೇನು? ಒಂದು ನೀವು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿರ್ಬೋದು. ಲೋಯರ್ ಕ್ಲಾಸಸ್ಸಲ್ಲೂ ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಇತ್ತು ಅನ್ಕೋತೀನಿ, ಲೈಕ್ 8th ಸ್ಟ್ಯಾಂಡರ್ಡಲ್ಲಿ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಂದರೆ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನೊಂದು ಬಲ್ಬ್ನ ಕನೆಕ್ಟ್ ಮಾಡ್ತೀನಿ. ಓಕೆ, ಐ ವಿಲ್ ಗೋಯಿಂಗ್ ಟು ಕನೆಕ್ಟ್ ಅ ಬಲ್ಬ್. ಆ ಬಲ್ಬ್ಗೆ ಒಂದೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಅ ಬ್ಯಾಟ್ರಿ. ಅದ್ರ ಜೊತೆಗೆ ಒಂದು ಸ್ವಿಚ್ ಇರಬೇಕು. ಇಫ್ ದ ಸ್ವಿಚ್ ಇಸ್ ಕ್ಲೋಸ್ಡ್ ಆ್ಯಂಡ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಕಂಟಿನ್ಯೂಸ್ಲಿ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಕಂಟಿನ್ಯೂಸ್, that we call it as an electric circuit ಅಂತ ಕರಿತೀವಿ. ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೋಡಿ, ಕೆಲವೊಂದು ವರ್ಡ್ಸನ್ನ ಇದು ಆ್ಯಕ್ಚುಲಿ ಅದಕ್ಕೆ ನಾನು ತುಂಬ ಸಿಂಪಲ್ ಆಗಿ ಪಾಯಿಂಟ್ಸ್ನ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ. ಇದೇ ಪಾಯಿಂಟ್ಸ್ನ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪಾಯಿಂಟ್ಸ್ನೇ ನೀವು ಬರೆದ್ರೆ ಖಂಡಿತ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. Okay, what is an electric circuit? A continuous means the charges flows continuously from one terminal to another terminal and it must be a closed path. ಎಲ್ಲೂ ಸರ್ಕ್ಯೂಟ್ ಬ್ರೇಕ್ ಆಗಿರಬಾರ್ದು, ಎಲ್ಲೇ ಚಾರ್ಜಸ್ ಏನಾಗಿರಬಾರ್ದು, ಚಾರ್ಜಸ್ ಫ್ಲೋ ಆಗ್ತಾ ಇರೋದೆಲ್ಲೂ ಬ್ರೇಕ್ ಆಗಿರಬಾರ್ದು. ಸೊ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹಾಗಾದರೆ ಈಗ ಹೇಳಿದ್ವಲ್ಲ, ಎಲ್ಲೂ ಸರ್ಕ್ಯೂಟ್ ಬ್ರೇಕ್ ಆಗಿರಬಾರ್ದು, ಕಂಟಿನ್ಯೂಸ್ ಆಗಿರಬೇಕು ಅಂತಂದರೆ ಅದಕ್ಕೆ ಹೆಲ್ಪ್ ಮಾಡುವಂಥ ಡಿವೈಸ್ ಆರ್ ಅ ವಿಚ್ ಕಾಲ್ಡ್ ಆಸ್ ಅ ಸ್ವಿಚ್. ಕೇಳ್ಬೋದು 1 ಮಾರ್ಕ್, ವಾಟ್ ಇಸ್ ಅ ಫಂಕ್ಷನ್ ಆಫ್ ಸ್ವಿಚ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಿ. ಏನು ಮಾಡುತ್ತೆ, ಸ್ವಿಚ್ ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ಸೆಲ್ ಆ್ಯಂಡ್ ಅ ಬಲ್ಬ್. ನಾವೇನು ಸೆಲ್ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಯೂಸ್ ಮಾಡ್ತೀವಿ, ಅಥವಾ ಬಲ್ಬ್ ಅಥವಾ ಎನಿ ಕಂಡಕ್ಟರ್ ಇನ್ ದಟ್. ಸೊ ಅಲ್ಲಿ ಏನಾಗುತ್ತೆ, ಇಟ್ ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಸೆಲ್ ಆ್ಯಂಡ್ ಅ ಬಲ್ಬ್ ಆರ್ ಅ ಬ್ಯಾಟ್ರಿ ಆ್ಯಂಡ್ ದ ಕಂಡಕ್ಟರ್, ಈ ಥರ. ಓಕೆ, ಇಟ್ ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್, ಸ್ವಿಚ್. ಓಕೆ, ಸ್ವಿಚ್ ಅನ್ನೋದು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ಅ ಸೆಲ್ ಆ್ಯಂಡ್ ಅ ಬಲ್ಬ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ಏನು, ನಾವು ಈಗ ತಾನೇ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಕರೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ವಾಟ್ ಇಸ್ ಕರೆಂಟ್? ಹಾಗಾದರೆ ಕರೆಂಟ್ ಅಂದರೆ ಏನು ಅಂತಂದರೆ,
ಸಿ ಆಸ್ ವಿ ಕಂಪೇರ್ ವಿತ್ ವಾಟರ್. ಆ್ಯಕ್ಚುಲಿ ನಾವಿಲ್ಲಿ ನೀವು ಯಾವುದೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಈ ಕರೆಂಟ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಕಡೆನೂ ಈ ವಾಟರ್ ಫ್ಲೋಯಿಂಗ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಾನೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಿ ಹಿಯರ್ ಇಫ್ ವಿ ಕಂಪೇರ್ ವಿತ್ ವಾಟರ್ ಫ್ಲೋಸ್ ಅಲ್ವಾ, ಅದೇ ಥರ ಒಂದು ಕಂಡಕ್ಟಿಂಗ್ ವೈರ್ ಅನ್ನೋದು ಒಂದು ಪೈಪ್ ಥರ. ಓಕೆ, ಇಟ್ ಇಸ್ ಅ ಕಂಡಕ್ಟಿಂಗ್ ಮೆಟೀರಿಯಲ್. ಅದರಲ್ಲಿ ಕರೆಂಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಫ್ಲೋ, ಇಟ್ ಹ್ಯಾಸ್ ಟು ಮೂವ್, ರೈಟ್? ಹೌದಲ್ವಾ? ಹಾಗಾದರೆ ಹಾಗಾದರೆ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತಂದರೆ ನಾವೇನಂತ ಹೇಳ್ತೀವಿ, ಅಮೌಂಟ್ ಆಫ್ ಚಾರ್ಜಸ್ ಅಂತೀವಿ. ಅಮೌಂಟ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಇನ್ ಪರ್ಟಿಕ್ಯುಲರ್ ಟೈಮ್. ಒಂದು ಟೈಮ್ ಅಂತ ಇಟ್ಕೊಂಡು ಒಂದು ಎಷ್ಟು ಚಾರ್ಜಸ್ ಮೂವ್ ಆಗುತ್ತೋ ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಬಟ್ ಇನ್ ಅದರ್ ವರ್ಡ್ಸ್ ನೀವು ಡೆಫಿನೇಷನ್ ಪ್ರಕಾರ ಬರೀಬೇಕು ಅಂದರೆ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿ, ಇಲ್ಲಿ ರೇಟ್ ಆಫ್ ಅಲ್ಲೇ ನಿಮಗೆ ಟೈಮು ಮತ್ತು ಏರಿಯಾ ಬಂದ್ಬಿಡುತ್ತೆ. ಓಕೆ, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಕೇಳ್ತಾರೆ ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ 1 ಮಾರ್ಕ್ ಕೇಳಿದಾಗ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಿ ಕಾಲ್ ಇಟ್ ಆಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಹಾಗಾದರೆ ಇನ್ ವಿಚ್ ಲೆಟರ್ ಕರೆಂಟ್ನ ನಾವಿಲ್ಲಿ ಐ ಅನ್ನೋ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಕರೆಂಟ್. ಓಕೆ, ಹಾಗಾದರೆ ನಿಮ್ಗೆ ಏನಂತ ಬಂತು, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಬಂದಾಗ ಸಿ ಚಾರ್ಜಸ್ ಮೀನ್ಸ್ ವಿ ಆರ್ ರೆಪ್ರೆಸೆಂಟಿಂಗ್ ಬೈ ದಿ ಲೆಟರ್ ಕ್ಯೂ. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ನ ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ರೇಟ್ ಅಂತ ಬಂದಾಗ ಇಟ್ ಮಸ್ಟ್ ಬಿ ಟೈಮ್, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಆಗಲೇ ಹೇಳಿದೆ ನಾನು, ಫ್ಲೋ ಆಫ್ ಕರೆಂಟ್ ಇನ್ ಪರ್ಟಿಕ್ಯುಲರ್ ಏರಿಯಾ ಇನ್ ಪರ್ಟಿಕ್ಯುಲರ್ ಟೈಮ್ ಅಂತ. ಅಮೌಂಟ್ ಆಫ್ ಚಾರ್ಜಸ್, ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾದರೆ ವಾಟ್ ಇಸ್ ಅ ಫಾರ್ಮುಲಾ? ನೋಡಿ, ಎಸ್ ಐ ಯೂನಿಟ್ ಬರೀರಿ ಅಂತಂದ ತಕ್ಷಣ ಎಲ್ಲರೂ ಐ ಇಸ್ ಈಕ್ವಲ್ ಟು ಕ್ಯೂ. ದಿಸ್ ಇಸ್ ಜಸ್ಟ್ ಅ ಫಾರ್ಮುಲಾ ವಿಚ್ ರೆಪ್ರೆಸೆಂಟ್ ದಿ ಎಲೆಕ್ಟ್ರಿಕ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಂಡ್ ದ ಟೈಮ್. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ದಿಸ್ ಇಸ್ ದ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ಕ್ಯೂ. ಕ್ಯೂ ಅನ್ನೋದೇನು? ಚಾರ್ಜ್. ಟಿ ಅಂದ್ರೇನು? ಟೈಮ್. ಈಗ ಕಮ್ಮಿಂಗ್ ಟು ದ ಎಸ್ ಐ ಯೂನಿಟ್. ವಾಟ್ ಇಸ್ ಅನ್ ಎಸ್ ಐ ಯೂನಿಟ್? ಹಾಗಾದರೆ ಎಸ್ ಐ ಯೂನಿಟ್ ಏನಂತ ಕರಿತೀವಿ ಅಂತಂದರೆ ಇಟ್ಸ್ ಎಸ್ ಐ ಯೂನಿಟ್ ಇಸ್ ಆಂಪಿಯರ್. ಎಸ್ ಐ ಯೂನಿಟ್ ಆಫ್ ಕರೆಂಟ್ ಏನು ಕೇಳ್ತಾರೆ, ಇದನ್ನು ಕೂಡ ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಆಂಪಿಯರ್, AMPERE ಇಸ್ ವಿತ್ ಸ್ಪೆಲ್ಲಿಂಗ್ ನೆನ್ಪಿಟ್ಕೋಬೇಕು. ಬಿಕಾಸ್ ವೆನ್ ಯು ಆರ್ ರೈಟಿಂಗ್ ಇಟ್ಸ್ ಎಸ್ ಐ ಯೂನಿಟ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲೇಬಾರ್ದು. So what is an SI unit? So ಇದು named after the French scientist André Marie Ampere. So ಅವರ ಸೈಂಟಿಸ್ಟ್ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ, ಆಂಪಿಯರ್. ಸೊ SI unit of electric current is ampere. ಹಾಗಾದರೆ ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ 1 ಆಂಪಿಯರ್ ಆಗುತ್ತೆ? ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಓಕೆ, ಯಾವಾಗ ಕರೆಂಟ್ 1 ಆಂಪಿಯರ್ ಆಗುತ್ತೆ? ಈಗ ನೋಡಿ, ಫಾರ್ಮುಲಾ, ಇದಕ್ಕೆ ಫಾರ್ಮುಲಾ ತುಂಬ ಮುಖ್ಯ. ಯಾವಾಗ ನೀವೇನು ಡಿಫೈನ್ ಮಾಡ್ತೀರಾ 1 ಆಂಪಿಯರ್ ಅಂತಂದರೆ ಏನಪ್ಪ ಅಂತಂದರೆ 1 ಆಂಪಿಯರ್ ವಿಲ್ ಬಿ ಯಾವಾಗ ಆಗುತ್ತೆ ಅಂತಂದರೆ ನೋಡಿ, ಚಾರ್ಜ್ 1 ಕೂಲಮ್ ಆದಾಗ ಆ ಚಾರ್ಜ್ 1 ಸೆಕೆಂಡಲ್ಲಿ ಮೂವ್ ಆದಾಗ. ಸಿ 1 ಕೂಲಮ್, ಹಾಗಾದ್ರೆ ನಾವೇನಂತ ಡಿಫೈನ್ ಮಾಡ್ತೀವಿ ಅಂತಂದರೆ ಸಿ 1 ಆಂಪಿಯರ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಫ್ಲೋ ಆಫ್ 1 ಕೂಲಮ್ ಆಫ್ ಚಾರ್ಜ್ ಪರ್ ಸೆಕೆಂಡ್ ಅಂತ ಸೆಂಟೆನ್ಸಲ್ಲಾದರೂ ನೀವು ಬರಿಬೋದು. ಅಥವಾ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್ ಅಂತ ಹೇಳಿ, ಅಥವಾ ಸಿಂಪ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಇದನ್ನು ಕೂಡ ಬರಿಬಹುದು. 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಬೈ 1 ಸೆಕೆಂಡ್. ಇದನ್ನು ಕೂಡ ನೀವು ಬರಿಬೋದು. ಅಥವಾ ನಿಮ್ಗೆ ಸೆಂಟೆನ್ಸ್ ಮರ್ತು ಹೋಯ್ತು ಅಂತಂದರೆ ಯು ಕ್ಯಾನ್ ರೆಪ್ರೆಸೆಂಟ್ ಲೈಕ್ ದಿಸ್: 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಮ್ ಬೈ 1 ಸೆಕೆಂಡ್. ಓಕೆ, ಇಟ್ ಆಸ್ 1 ಕೂಲಮ್ ಆಫ್ ಚಾರ್ಜ್, ಹೌ ಮೆನಿ ಎಲೆಕ್ಟ್ರಾನ್ಸ್ ವಿಲ್ ಕಾನ್ಸ್ಟಿಟ್ಯೂಟ್ ಆಫ್ 1 ಕೂಲಮ್ ಆಫ್ ಚಾರ್ಜ್ ಅಂತ ಕೇಳಿದ್ರೆ 1 ಕೂಲಮ್ ಆಫ್ ಚಾರ್ಜ್ ವಿಲ್ ಕನ್ಸಿಸ್ಟ್ ಆಫ್ 6 × 10⁻18 ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ 1 ಕೂಲಮ್ ಆಫ್ ಚಾರ್ಜಸ್ 6 × 10⁻18 ಎಲೆಕ್ಟ್ರಾನ್ಸ್. ಓಕೆ, ದೆನ್ ಹಾಗಾದರೆ ಕರೆಂಟು ಸರ್ಕ್ಯೂಟಲ್ಲಿ ಇದೆಯೋ ಇಲ್ವೋ, ಅಥವಾ ಎಷ್ಟಿದೆ, ಎಷ್ಟು ಆಂಪಿಯರ್ ಇದೆ ಅಂತ ಮೆಷರ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ 1 ಡಿವೈಸ್, ಕಾಲ್ ಇಟ್ ಆಸ್ ಅಮೀಟರ್. ನೋಡಿ, ಅಷ್ಟು ಇಲ್ಲಿ ನೋಡಿ, ವಾಟ್ ಎವರ್ ದ ಎಸ್ ಐ ಯೂನಿಟ್ ಇಸ್ ದೇರ್ ಅದಕ್ಕೆ ರಿಲೇಟೆಡ್ ಆಗಿ ಹೆಸರು ನೆನ್ಪಿಟ್ಕೊಳ್ಳಿ, ಅಮೀಟರ್. ಏನು ವಾಟ್ ಇಸ್ ಅನ್ ಅಮೀಟರ್ ಕೇಳ್ಬೋದು. ವಾಟ್ ಇಸ್ ದ ಫಂಕ್ಷನ್ ಆಫ್ ಅಮೀಟರ್, ಅಥವಾ ವಿಚ್ ಡಿವೈಸ್ ಇಸ್ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್, ಈ ಥರ ಕೇಳಿದಾಗ ಅಮೀಟರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಸರ್ಕ್ಯೂಟ್. Okay, what is ammeter? Is an instrument used to measure the electric current in the circuit. ನೋಡಿ, ಇನ್ನೊಂದು ಹೇಳ್ತೀನಿ, ಇದನ್ನು ನೆನ್ಪಿಟ್ಕೊಂಡಿರಿ. ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇಟ್ ವಿಲ್ ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಇಫ್ ದೇರ್ ಆರ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್, ನೋಡಿ ತುಂಬ ಸ್ಮಾಲ್ ಅಮೌಂಟ್ ಆಫ್ ಲೈಕ್ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್ ಇದ್ದರೆ ಅಂಥ ಕರೆಂಟ್ಗೆ ನಾವೇನು ಮಾಡ್ತೀವಿ, ವಿಲ್ ಯೂಸ್ ದಿ ಗ್ಯಾಲ್ವನೋಮೀಟರ್ ಆಸ್ ಎ ಡಿವೈಸ್. ನೆನ್ಪಿಟ್ಕೊಳ್ಳಿ ಇದನ್ನು ಒಂದು ಕಡೆ.
ಬಿಕಾಸ್ ಇದನ್ನು ಇದರಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಬರುತ್ತೆ. ಓಕೆ, ಇದನ್ನು ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಈವನ್ ದೋ ಅಮೀಟರ್ ಇಸ್ ಅ ಡಿವೈಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್, ಬಟ್ ವೆನ್ ದರ್ ಆರ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇದ್ರೆ ಲೈಕ್ ಮಿಲಿ ಆಂಪಿಯರ್, ಮೈಕ್ರೋ ಆಂಪಿಯರ್ ಇದ್ದಾಗ ವಿ ವಿಲ್ ಯೂಸ್ ದಿ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ ಇಸ್ ಅ ಡಿವೈಸ್ ವಿಚ್ ಡಿಟೆಕ್ಟ್ಸ್ ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಅಷ್ಟೇ, ಮೆಷರ್ ಮಾಡಲ್ಲ ಎಷ್ಟು ಕರೆಂಟ್ ಇದೆಯೋ ಇಲ್ವೋ ಅಂತ ಹೇಳಿ. ಥ್ರೂ ಡಿಫ್ಲೆಕ್ಷನ್ ಇಟ್ ವಿಲ್ ಶೋಸ್ ಕರೆಂಟ್ ಇದೆಯಾ, ಕರೆಂಟ್ ಸರ್ಕ್ಯೂಟಲ್ಲಿ ಇದೆಯಾ ಅಂತ ಹೇಳಿ ತುಂಬ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ನು ಇದು ಡಿಟೆಕ್ಟ್ ಮಾಡುತ್ತೆ. ಯಾವುದು? ಗ್ಯಾಲ್ವನೋಮೀಟರ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ದಿಸ್ ಅಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಹೌ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ದಿ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಸೀರೀಸ್ ಏನಿದು ಸೀರೀಸ್ ಅಂದರೆ ಇನ್ ನೆಕ್ಸ್ಟ್ ಕಮ್ಮಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಕರೆಂಟ್ ಫ್ಲೋ ಆಗುತ್ತೆ ಅಂತ ಗೊತ್ತಾಯಿತು. ಈಗ ನಿಮಗೇನೆ ಎಕ್ಸಾಂಪಲ್ ನಾನು ಹೇಳಿದೆ, ವಾಟರ್ ಫ್ಲೋಯಿಂಗ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ. ಈಗ ವಾಟರ್ ಫ್ಲೋ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ಒನ್ ಸೋರ್ಸ್ ಅಲ್ವಾ, ಒಂದು ಸೋರ್ಸ್ ಅನ್ನೋದು ಇರಬೇಕು. ಈಗ ಸುಮ್ಮನೆ ನೋಡಿ, ಪೈಪಲ್ಲಿ ಸುಮ್ಮನೆ ನೀವು ವಾಟರ್ ಆದ ತಕ್ಷಣ ಇಫ್ ಇಟ್ ಈಸ್, ಈಗ ನೋಡಿ ನಾನೊಂದು ಪೈಪ್ ತೊಗೊಂಡಿದ್ದೀನಿ. ಓಕೆ, ಇದರಲ್ಲಿ ವಾಟರ್ ಇದೆ. ಇನ್ ದ ಸೇಮ್ ಆಸ್ ಇಫ್ ಐ ಟೇಕ್ ಅ ಕಂಡಕ್ಟಿಂಗ್ ಮೆಟೀರಿಯಲ್, ದೆರ್ ಆರ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ ಇದೆ. ಅದು ನಾನು ಹೇಳಿದೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ವಿ ಕಾಲ್ ಇಟ್ ಇಸ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಈ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಅ ಸೋರ್ಸ್ ಅನ್ನೋದಿರಬೇಕು, ಜೊತೆಗೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಬೇಕು. ಈಗ ವಾಟರ್ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾಕೆ ಟ್ಯಾಂಕ್ನ ನಾವು ಓವರ್ ಹೆಡ್ ಟ್ಯಾಂಕ್ ಯಾಕೆ ಅಂತಂದರೆ ಟು ಕ್ರಿಯೇಟ್ ಅ ಪ್ರೆಷರ್ ಇನ್ ದ ಪೈಪ್ಸ್. ಹೌದಾ? ಆ ಪ್ರೆಷರ್ನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ರಿಯೇಟ್. ಸೊ ಹಾಗೇನೆ ಈ ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗಬೇಕು ಅಂತಂದ್ರು ದೇರ್ ಮಸ್ಟ್ ಬಿ ಅ ಪ್ರೆಷರ್ ಟು ಮೂವ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಆ ಪ್ರೆಷರ್ನ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೂಡ ಕರಿತೀವಿ. ಹಾಗಾದರೆ ವಾಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ವಾಟ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ನೆನ್ಪಿಟ್ಕೊಳ್ಳಿ, ಇದು ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಈಗ ಇಲ್ಲಿ ಯಾವುದೋ ಒಂದು ಚಾರ್ಜಸ್ ಇರುತ್ತೆ, ಚಾರ್ಜ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಚಾರ್ಜಸ್ ಮೂವ್ ಆಗಬೇಕಾದ್ರೆ ನಿಮಗೆ ಗೊತ್ತಿದೆ ಎನಿಥಿಂಗ್ ಯಾವಾಗ ವರ್ಕ್ ಡನ್ ಆಗುತ್ತೆ, ಇಫ್ ದೆರ್ ಈಸ್ ಎನಿ ಮಾಸ್ ಮತ್ತು ಡಿಸ್ಟೆನ್ಸ್ ಇದ್ದಾಗ. ಹೌದಾ? ವಿ ವಿಲ್ ಸೇ ಇಟ್ ಆಸ್ ವರ್ಕ್ ಇಸ್ ಡನ್ ಅಂತ ಹೇಳಿ. ಓಕೆ, ಇಲ್ಲೂ ಅಷ್ಟೇ, ದ ಚಾರ್ಜಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಇಲ್ಲೇನಾಗ್ತಿರುತ್ತೆ, ಹಿಯರ್ ದೇರ್ ಇಸ್ ಅ ಸ್ಪೀಡ್ ಆಲ್ಸೋ. ಓಕೆ, ಅಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ವೆನ್ ಇಟ್ ಇಸ್ ಫ್ಲೋಯಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ದಿ ಅಮೌಂಟ್ ಆಫ್ ವರ್ಕ್ ಇಸ್ ಡನ್. ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಆಗೋಕ್ಕೆ ವಿ ನೀಡ್ ಒನ್ ಸೋರ್ಸ್ or we need some pressure. That pressure is created by the electric potential or potential difference. What is the definition for that? The amount of work done in moving a unit charge from one point to another point. ಹಾಗಾದರೆ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಲೆಟರ್ ವಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಐಗೆ ಏನಂತ ಬರೆದ್ರಿ, ಕ್ಯೂ ಬೈ ಟಿ, ಚಾರ್ಜಸ್ ಇನ್ ಪರ್ಟಿಕ್ಯುಲರ್ ಟೈಮ್. ಇಲ್ಲಿ ವಿಗೆ ಏನು ಬರೀತೀರಾ, ವರ್ಕ್ ಡನ್ ಬೈ ಚಾರ್ಜ್ ಅಂದರೆ ಡಬ್ಲ್ಯೂ ಬೈ ಕ್ಯೂ. ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಡಬ್ಲ್ಯೂ ಅಂದರೆ ವರ್ಕ್ ಡನ್, ಕ್ಯೂ ಅಂದರೆ ಚಾರ್ಜ್. ಎಸ್ ಅಲ್ವಾ? ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಚಾರ್ಜ್ ಫ್ರಮ್, ಇಲ್ಲಿ ಟೈಮ್ ಯಾವುದೇ ಥರ ಟೈಮ್ ಹೇಳ್ತಿಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಚಾರ್ಜ್ನ ಮೂವ್ ಮಾಡ್ತಿದ್ದೀವಿ. ದಿ ಅಮೌಂಟ್ ದಟ್ ವರ್ಕ್ ಇಸ್ ದಟ್ ವಿ ಕಾಲ್ ಇಟ್ ಆಸ್ ಅ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದರೆ ವಾಟ್ ಇಸ್ ದಿಸ್ ಎಸ್ ಐ ಯೂನಿಟ್? ವೋಲ್ಟ್ ಅಂತ ಕರಿತೀವಿ. ಇದಕ್ಕೆ ಎಸ್ ಐ ಓಟ್ ಏನಂತ ಕರಿತೀವಿ? ವೋಲ್ಟ್. ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸಸ್ ವೋಲ್ಟ್. ಹಾಗಾದರೆ 1 ವೋಲ್ಟ್ ಯಾವಾಗ ಆಗುತ್ತೆ? ಅಗೇನ್ ಈಗ ಎಲ್ಲಿ ಹೇಗೆ ನಾವು 1 ಆಂಪಿಯರ್ ಯಾವಾಗ ಆಗುತ್ತೆ ಅಂತ ಹೇಳಿದಾಗ 1 ಕೂಲಮ್ ಆಫ್ ಚಾರ್ಜ್ ಪಾಸ್ಡ್ ಇನ್ 1 ಸೆಕೆಂಡ್ ಅಂದ್ವಿ. ಅದೇ ಥರ ವೆನ್ ಇಟ್ ಬಿಕಮ್ಸ್ ಅ 1 ವೋಲ್ಟ್, 1 ವೋಲ್ಟ್ ಅನ್ನೋದು ಯಾವಾಗ ಆಗುತ್ತೆ ಅಂತಂದರೆ 1 volt will become when 1 joule of work is done to move a charge of 1 coulomb from one point to another. ನೋಡಿ ಅದನ್ನು ನೀವು ಸೆಂಟೆನ್ಸಲ್ಲಿ ಬರೆಯೋದಾದರೆ ನೋಡಿ, 1 joule of work is done to move 1 charge of ಅಂದರೆ 1 coulomb of charge from one point to another ಅಂತೀವಿ. ಅಥವಾ ಸಿಂಪ್ಲಿ ಬೈ ರೆಪ್ರೆಸೆಂಟಿಂಗ್ ಏನು ಮಾಡ್ತೀವಿ, 1 volt is equal to 1 joule by 1 coulomb ಅಂತ ಕೂಡ ಹೇಳ್ಬೋದು. 1 joule by 1 coulomb. Then which is a device used to measure the electric potential or potential difference ಅಂತ ಕೇಳಿದ್ರೆ it is voltmeter. ನೋಡಿ ಹೆಸರಲ್ಲೇ ಇದೆ ಇಲ್ಲಿ SI unit volt, this is called as voltmeter. Voltmeter is an instrument to measure the potential difference ಅಷ್ಟೇ. What is a voltmeter ಅಂದರೆ it is an instrument used to measure the potential difference. ಕೇಳ್ಬೋದು which is the device used to measure the potential difference? Voltmeter. How it is connected? ಇದನ್ನು ತುಂಬ ಕೇಳ್ತಾ ಇರ್ತಾರೆ. How it is connected in the circuit? It is connected in the
ಪ್ಯಾರಲಲ್. ನೋಡಿ ಅಮೀಟರ್ ಹೌ ಇಟ್ ಇಸ್ ಕನೆಕ್ಟೆಡ್ ಸೀರೀಸ್, ದಿಸ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಹೇಳ್ತೀನಿ ನಾನು ಸೀರೀಸ್ ಪ್ಯಾರಲಲ್ ಅಂದರೆ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಅಮೀಟರ್ ಏನು ಮಾಡುತ್ತೆ, ಅಮೀಟರ್ ಇಸ್ ಅ ಇನ್ಸ್ಟ್ರೂಮೆಂಟ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್. ವೋಲ್ಟ್ಮೀಟರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದ್ರೆ ವಾಟ್ ಇಸ್ ಅನ್ SI ಯೂನಿಟ್ ಆಫ್ ಕರೆಂಟ್? ಆಂಪಿಯರ್. SI unit of potential difference? Volt. How you are going to define 1 ampere? 1 coulomb by 1 second. How you are going to define 1 volt? 1 joule by 1 coulomb. ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಗೋಯಿಂಗ್ ಫಾರ್ ದಿ ಎಲೆಕ್ಟ್ರಿಕಲ್ ಸಿಂಬಲ್ಸ್. ಈ ಸಿಂಬಲ್ಸ್ನ ಪ್ರತಿ ಸರಿನೂ ಒಂದಲ್ಲ ಒಂದು ಸಿಂಬಲ್ನ ಕೇಳ್ತಾನೆ ಇರ್ತಾರೆ, ನೆನಪಲ್ಲಿರಲಿ. ಸೊ ಎಲೆಕ್ಟ್ರಿಕಲ್ ಸಿಂಬಲ್ಸ್ ನೋಡಿ, ಕೆಲವೊಂದು ಸಿಂಬಲ್ಸ್ನ ಬರೀರಿ ಅಂತ ಕೇಳ್ತಾರೆ. ಎಲೆಕ್ಟ್ರಿಕಲ್ ಸಿಂಬಲ್ಸ್ನ ನೋಡಿ, ಬ್ಯಾಟ್ರಿ ಅಂತ ಕೇಳ್ತಾರೆ. ಬ್ಯಾಟ್ರಿ ಇಸ್ ಅ ಕಾಂಬಿನೇಷನ್ ಆಫ್ 2 or more ಸೆಲ್ಸ್. ಓಕೆ, ಬ್ಯಾಟ್ರಿ ಇಸ್ ಅ ಕಾಂಬಿನೇಷನ್ ಆಫ್ 2 or more ಸೆಲ್ಸ್ ಅಂತ ಹೇಳಿ. ನೋಡಿ ಇದನ್ನು ಹೇಗೆ ಬರೀತೀರಾ ಅಂತಂದರೆ, ಯು ವಿಲ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್, ಹೀಗೆ 2 lines with like this. Okay, so plus minus plus. If you write one time it is enough, so one sari plus bariri small. See this bigger line we represent by the positive sign. Okay, idanna ನಾವು smaller line na negative anta ಕರಿತೀವಿ. It is a combination of 2 or more cells. ನೋಡಿ ಇದೊಂದೇ ಬರ್ದಿದ್ರೆ ಅದು ಸೆಲ್ ಆಗ್ತಿತ್ತು. The combination of 2 or more cells we call it as a battery. Next, coming to the resistance, write like this, zigzag line tara baritira. So this is a symbol of resistance. Okay, next coming to the next one is variable resistance. Variable ಅಂತಂದ್ರೆ ನೋಡಿ, ರೆಸಿಸ್ಟೆನ್ಸ್ ಅಂದ್ರೆ ಒಂದು ಕಾನ್ಸ್ಟೆಂಟ್ ಆಗಿರುವಂಥದ್ದು, ವೇರಿಯಬಲ್ ಅಂದ್ರೆ ಚೇಂಜ್ ಆಗ್ತಿರೋದು. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕಾನ್ಸೆಪ್ಟ್ ಬಂದಾಗ. ಸೊ ನೋಡಿ, ಹೀಗಾದರೂ ಬರಿಬೋದು ಆರೋ ಮಾರ್ಕ್. ಸೇಮ್ ಆಸ್ ಯು ವಿಲ್ ರೈಟ್ ದ ರೆಸಿಸ್ಟೆನ್ಸ್, ಯು ಆರ್ ಗೋಯಿಂಗ್ ಟು ಪುಟ್ ಒನ್ ಆರೋ ಮಾರ್ಕ್, ಆರ್ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಹೀಗೆ ಬರೆದು ಈಗ ಟಾಪ್ ಇಂದ ಆರೋ ಮಾರ್ಕ್ ಕೂಡ ತೋರಿಸ್ಬೋದು. ಇದನ್ನು ನಾವು ದ ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಅಂತ ಕೂಡ ಕರೀತಾರೆ. ನೋಡಿ, ಪರ್ಟಿಕ್ಯುಲರ್ ಆಗಿ ನೀವು ಸಿಂಬಲ್ ಬರೀರಿ ಅಂತ ಕೇಳೋದು 3 ಆಗಿರುತ್ತೆ: ಬ್ಯಾಟ್ರಿ, ರೆಸಿಸ್ಟೆನ್ಸ್, ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಬಗ್ಗೆ ಕೇಳ್ತಾರೆ. ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಓಮ್ಸ್ ಲಾ. ಏನಿದು ಓಮ್ಸ್ ಲಾ ಅಂತಂದರೆ, ನೋಡಿ ಇವಾಗ ನಾನೀಗ ಆಲ್ರೆಡಿ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಮಾತಾಡಿದೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಈಗ ನೋಡಿ, ಈಗ ನಾನು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇನ್ ಓವರ್ ಎ ಟ್ಯಾಂಕ್, ಇಫ್ ದರ್ ಇಸ್ ಮೋರ್ ಆ್ಯಂಡ್ ಮೋರ್ ವಾಟರ್, ಮೋರ್ ಆ್ಯಂಡ್ ಮೋರ್ ಪ್ರೆಷರ್, ಏನಾಗ್ತಾ ಹೋಗುತ್ತೆ, ಕರೆಂಟ್ ಅದೇ ಫ್ಲೋಯಿಂಗ್ ಆಫ್ ವಾಟರ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಮೋರ್ ಅಲ್ವಾ. ಅದೇ ಥರ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಚೇಂಜ್ ಮಾಡ್ತಾರೆ. ಎವ್ರಿ ಟೈಮ್ ದೇ ಗೋಯಿಂಗ್ ಟು ಇನ್ಕ್ರೀಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದೇ ಥರ ಚೇಂಜಸ್, ದೇರ್ ವಿಲ್ ಬಿ ಚೇಂಜಸ್ ಇನ್ ದ ಕರೆಂಟಲ್ಲೂ ಇದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ವಾಟ್ ಇಸ್ ಓಮ್ಸ್ ಲಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಓಮ್ಸ್ ಲಾ ಅನ್ನೋದು ಇಟ್ ಇಸ್ ರಿಲೇಟೆಡ್ ವಿತ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂಡ್ ದಿ ಕರೆಂಟ್. ಅವೆರಡು ಹೇಗಿದೆ, ಹೌ ದೇ ಆರ್ ರಿಲೇಟೆಡ್ ಟು, ಹೇಗೆ ಒಂದು ಜಾಸ್ತಿ ಮಾಡಿದ್ರೆ ಇನ್ನೊಂದು ಏನಾಗುತ್ತೆ, ಅಥವಾ ಒಂದನ್ನು ಕಮ್ಮಿ ಮಾಡಿದ್ರೆ ಇನ್ನೊಂದ್ರ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿರೋದು. ಸೊ ವಾಟ್ ಇಸ್ ಇಟ್ ಸ್ಟೇಟ್ಸ್ ಅಂದರೆ, ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಕಂಡಕ್ಟರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ends of the conductor is directly proportional to the current. This is very important. ನೋಡಿ, ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವೇನು ಹೇಳಿದೆ ಆಗಲೇ, ಸೋರ್ಸ್ ಅಂತ ಹೇಳಿ, ಆ ಕಂಡಕ್ಟರ್ ನಾವು ಒಂದು ಸೋರ್ಸ್ ಅಥವಾ ಬ್ಯಾಟ್ರಿ ಅಥವಾ ಸೆಲ್ ಅಂತ ನಾವು ತಗೊಂಡ್ರೆ, that potential difference is directly proportional to the current. Means if you are taking more potential difference, there will be more current itra flowing through it at constant temperature and pressure. Means there must be constant temperature and pressure there. ಆ ಟೈಮಲ್ಲಿ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್ ಅಟ್ ದಿ ಎಂಡ್ಸ್ ಆಫ್ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಅಂದರೆ ಏನು ಅರ್ಥ ಅಂತಂದರೆ, ನಾವೇನು ಮಾಡ್ತಿದ್ದೀವಿ, ಈ ಫಿಗರ್ ನೋಡಿ, ಈ ಫಿಗರ್ನ ನೋಡಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ಏನು ಮಾಡ್ತಾರೆ, ಒಂದೇ ಒಂದು ಸೆಲ್ ತಗೊಳ್ತಾರೆ. ಓಕೆ, ಸೋರ್ಸ್ ಆಗಿ ಒಂದು ಸೆಲ್ ತೊಗೊಂಡು ದೇ ವಿಲ್ ಸಿ ದ ರೀಡಿಂಗ್ ಆಫ್ ದಿಸ್ ಅಮೀಟರ್, ಕರೆಂಟ್ ನೋಡ್ತಾರೆ. ಮತ್ತೆ 2 ಸೆಲ್, ಅವಾಗ ಏನಾಯಿತು, ದ ಸೋರ್ಸ್ ಇಸ್ ಮೋರ್. ನಾವು ಎರಡು ಸೆಲ್ನ ಕಂಬೈನ್ ಮಾಡ್ತಾರೆ, ಅವಾಗ ಏನಾಯಿತು, ದ ಸೋರ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಮೋರ್, ವೋಲ್ಟ್. ಹಾಗೆ ಅಲ್ಲಿ ಚೆಕ್ ಮಾಡ್ತಾ ವಿ ಆರ್ ಅಬ್ಸರ್ವಿಂಗ್ ದಿ ಕರೆಂಟ್ ಇನ್ ದಿ ಅಮೀಟರ್. ಇಲ್ಲಿ ಏನಾಗ್ತದೆ ಅಂತಂದರೆ, ಎವ್ರಿ ಟೈಮ್ ಯು ಆರ್ ಇನ್ಕ್ರೀಸಿಂಗ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಿ ಕ್ಯಾನ್ ಅಬ್ಸರ್ವ್ ದಿ ಇನ್ಕ್ರೀಸ್ ಇನ್ ದಿ ಕರೆಂಟ್. ಓಕೆ, ಸೊ ಜೊತೆಗೆ ಅವೆರಡನ್ನು ನಾವು ರೇಷಿಯೋ ತೊಗೊಂಡ್ರೆ, ಇದು ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್, ರೇಷಿಯೋ ಲೈಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೈ ಕರೆಂಟ್ ಅಂತ ನಾವು ಪ್ರತಿ ಟೈಮು ತೊಗೊಂಡಾಗ ವಿ ವಿಲ್ ಗೆಟ್ ಅ ಕಾನ್ಸ್ಟೆಂಟ್, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ.
ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಐ ಆಮ್ ಟೇಕಿಂಗ್ ಲೈಕ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಒಂದು ಸೆಲ್, ಲೈಕ್ ಈ ಒಂದೇ ಒಂದು ಸೆಲ್ಲನ್ನು ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿ ನೀವೇನು ಮಾಡ್ತಿದ್ದೀರಾ, ಯು ಆರ್ ಗಿವಿಂಗ್ 0.4 ವೋಲ್ಟ್ ಆಫ್ ಕರೆಂಟ್ನ ಪಾಸ್ ಮಾಡ್ತಿದ್ದೀರಾ. ಆವಾಗ ಇಲ್ಲಿ ಅಮೀಟರಲ್ಲಿ ನಾನು ನೋಡಿದಾಗ, ನಾನಿಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ನೋಡಿ 0.4 ವೋಲ್ಟ್ ಅಷ್ಟು ಕರೆಂಟ್ನ ಪಾಸ್ ಮಾಡಿದ್ದೀನಿ. ಯಾವುದಕ್ಕೆ? ಈ ಸರ್ಕ್ಯೂಟ್ಗೆ, ಬರೀ ಟೇಕಿಂಗ್ ಓನ್ಲಿ ಒನ್ ಸೆಲ್. ಆವಾಗ ನಾನು ಅಮೀಟರಲ್ಲಿ ನೋಡ್ತೀನಿ, ಐ ಆಮ್ ಗೆಟಿಂಗ್ ಎಟ್ 0.2 ಆಂಪಿಯರ್ ಆಫ್ ಕರೆಂಟ್ ಇನ್ ದಿಸ್. ಓಕೆ, ಈಗ ನಾನು ಡಿವೈಡ್ ಮಾಡ್ತೀನಿ 0.4 by 0.2, ಐ ಆಮ್ ಗೆಟಿಂಗ್ 2 ಆಸ್ ಅ ಕಾನ್ಸ್ಟೆಂಟ್. ಓಕೆ, ಒಂದು ವ್ಯಾಲ್ಯೂ ಬಂತು. ನಾವು ಐ ಆಮ್ ಇನ್ಕ್ರೀಸಿಂಗ್ ಒನ್ ಮೋರ್ ಸೆಲ್ ಹಿಯರ್, ಇನ್ನೊಂದು ಸೆಲ್ಲನ್ನು ಇನ್ಕ್ರೀಸ್ ಮಾಡಿದ್ದೀನಿ. ಅವಾಗ ಏನಾಯಿತು, ಇದು 0 ಪಾಯಿಂಟ್ ಏನಾಯಿತು, ಅಗೇನ್ ಇಟ್ ಬಿಕಮ್ಸ್ ಇನ್ನೊಂದು 0.2 ಸೇರ್ಕೊಂಡು 0.6 ವೋಲ್ಟ್ ಬರ್ತಾ ಇದೆ. ಯಾವುದರಲ್ಲಿ? ಇದರಲ್ಲಿ 0.6. ಆವಾಗ ಇಲ್ಲಿ ನೋಡ್ತೀನಿ, ದ ಕರೆಂಟ್ ಇಸ್ 0.3, ನಾವು 0.6 by 0.2 ವಿ ಆರ್ ಗೆಟಿಂಗ್ 2. ಅಂದರೆ ಪ್ರತಿ ಸಲ ಈ ಥರ ವೇರಿ ಆಗುತ್ತೆ ಸರ್ಕ್ಯೂಟಲ್ಲಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ದಟ್ ಮೀನ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್. ಏನಿದ್ರ ಅರ್ಥ? ವಾಟ್ ಯು ಮೀನ್ ಬೈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ, ನೀವು ವೋಲ್ಟೇಜ್ ಅಂದರೆ ಏನಿಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಜಾಸ್ತಿ ಮಾಡಿದಷ್ಟು ಕರೆಂಟು ಸರ್ಕ್ಯೂಟಲ್ಲಿ ಜಾಸ್ತಿ ಆಗುತ್ತೆ. ಅವೆರಡು ಸೇಮ್ ಚೇಂಜಸ್ ಆಗುತ್ತೆ. ನೋಡಿ, ಸೇಮ್ ಚೇಂಜಸ್ ಆಗೋದನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ಆಮೇಲೆ ಇದಕ್ಕೆ ನೀವು ನೋಡಿ, ಗ್ರಾಫ್ನ ನಾವೇನಾದರೂ ಪ್ಲಾಟ್ ಮಾಡಿದ್ರೆ ಇದಕ್ಕೆ ಈ ವ್ಯಾಲ್ಯೂಸ್ಗೆ, ಇಲ್ಲಿ ನೋಡಿ, ನೋಡ್ತಾ ಬನ್ನಿ, ಗ್ರಾಫ್ನ ನಾನು ಪ್ಲಾಟ್ ಮಾಡಿದ್ರೆ ಇಲ್ಲಿ ಕರೆಂಟನ್ನು ತಗೊಳ್ತೀವಿ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ತಗೊಳ್ತೀವಿ. ಓಕೆ, ದಿಸ್ ಇಸ್ ಎ, ದಿಸ್ ಇಸ್ ವಿ. ಓಕೆ, ಇಲ್ಲಿ ನಾವು ಮಾಡಿದಾಗ ಪ್ರತಿ ಟೈಮು ಹೇಗೆ ಬರುತ್ತೆ ಅಂತಂದರೆ, ಇಟ್ ವಿಲ್ ಕಮ್ ಲೈಕ್ ಅ ಸ್ಟ್ರೈಟ್ ಲೈನ್. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಹೌ ವಿಲ್ ಬಿ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಕಾರ್ಡಿಂಗ್ ಟು ದಿ ಓಮ್ಸ್ ಲಾ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂಡ್ ದಿ ಕರೆಂಟ್ ರಿಲೇಶನ್ಶಿಪ್ ಅಂತ ಕೇಳಿದಾಗ ಇಟ್ ವಿಲ್ ಬಿ ಸ್ಟ್ರೈಟ್ ಲೈನ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ನಾನು ಹೇಗೆ ಇದನ್ನು ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟ್ನ ಹೌ ಐ ಕ್ಯಾನ್ ರೆಪ್ರೆಸೆಂಟ್ ನ್ಯೂಮರಿಕಲಿ ಅಂದರೆ ವಿ ಪ್ರಪೋರ್ಷನಲ್ ಟು ಐ ಅಂತ ಬರಿತೀನಿ. ವಿ ಅಂತಂದ್ರೇನು? ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಐ ಅಂದ್ರೇನು? ಕರೆಂಟ್. ಹೌ ದೇ ಆರ್ ರಿಲೇಟೆಡ್? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಹಾಗಾದರೆ ಇಲ್ಲಿ ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗೆದು ನಾನೇನು ಮಾಡ್ತೀನಿ, ಐ ಆಮ್ ಟೇಕಿಂಗ್ ಈಕ್ವಲ್ಸ್. ವಿ ಈಕ್ವಲ್ಸ್ ಐ ಆರ್ ಅಂತ ಬರುತ್ತೆ. ಇಲ್ಲಿ ವಿ ಈಕ್ವಲ್ಸ್ ಅಂದರೆ ಯಾವಾಗಲೂ ಒಂದು ಪ್ರಪೋರ್ಷನಾಲಿಟಿನ ತೆಗೆದು ನೀವು ಈಕ್ವಲ್ಸ್ ಹಾಕಬೇಕು ಅಂದರೆ ಒಂದು ಕಾನ್ಸ್ಟೆಂಟ್ ಬೇಕು. ನೋಡಿ, ಇಲ್ಲೆಲ್ಲ ನಾವೇನು ಡಿವೈಡ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಏನು ಬರ್ತಾ ಇತ್ತು ಅದನ್ನೇ ನಾವಿಲ್ಲಿ ಆರ್ ಅಂತ ತಗೊಳ್ತಾ ಇದ್ದೀವಿ. ದಟ್ ವಿ ಕಾಲ್ ಇಟ್ ಆಸ್ ಅ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್. So V is equal to IR, where R is a constant in a given metallic wire called resistance. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಓಮ್ಸ್ ಲಾ, ಪ್ಲೀಸ್ ಓಮ್ಸ್ ಲಾನ ನೆನ್ಪಿಟ್ಕೊಳ್ಳಿ, ಜೊತೆಗೆ ಈ ಸರ್ಕ್ಯೂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಪ್ರತಿ ಸರಿ ಏನಾಗುತ್ತೆ ಅಂತಂದರೆ ಕ್ವೆಶನ್ ಹೇಗೆ ಕೊಡ್ತಾರೆ ಅಂದರೆ, ಸ್ಟೇಟ್ ಓಮ್ಸ್ ಲಾ ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಓಕೆ, ಅವಾಗ ನೀವೇನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ರೈಟ್ ದಿಸ್ ಸರ್ಕ್ಯೂಟ್. ಏನಿಲ್ಲ ನೋಡಿ, ಇಲ್ಲಿ 4 ಸೆಲ್ ಬರೀತೀರ. ಅಲ್ಲಿ ಅಬ್ಸರ್ವ್ ಮಾಡಿ, ಫಿಗರ್ ಇಸ್ ವೆರಿ ಸಿಂಪಲ್. ಈ 4 ಸೆಲ್ ಬರೀತೀರಾ, ವಿ ಅಂತ ಕೊಡಿ, ಈ ಕಡೆ ಮೈನಸ್. ಸೊ ಪ್ರತಿಯೊಂದು ಸೆಲ್ ತಗೊಂಡಾಗ ಇಲ್ಲಿ ನೋಡಿ, ಎಕ್ಸ್ ವೈ ಅನ್ನೋದು ಇಲ್ಲಿ ಕಂಡಕ್ಟರ್. ನಾವೇನು ಇಲ್ಲಿ ರೆಸಿಸ್ಟೆನ್ಸ್ ಟೈಪ್ ಬರೆದಿದ್ದೀವಿ, ದಟ್ ಈಸ್ ಕಂಡಕ್ಟರ್ ಆರ್. ಇಲ್ಲಿ ನಾವೇನು ಮಾಡ್ತಿದ್ವಿ, ವಿ ಆರ್ ಕನೆಕ್ಟೆಡ್ ಪ್ಯಾರಲಲ್ ಅಂತಂದರೆ ಹೇಳ್ತೀನಿ, 1 ಬಿಲೋ ಅಂದರೆ ಈ ರೆಸಿಸ್ಟೆನ್ಸ್ ಕೆಳಗಡೆ ಒಂದು ವೋಲ್ಟ್ ಮೀಟರ್, ಇಲ್ಲಿ ಆಮೀಟರ್ ಹತ್ರ ಒಂದು ಸ್ವಿಚ್ಚು. ಫಿಗರ್ನ ಬರೆದು ಈ ಸ್ಟೇಟ್ಮೆಂಟ್ನ ಬರೀಬೇಕಾಗತ್ತೆ. ವಾಟ್ ಇಸ್ ದ ಸ್ಟೇಟ್ಮೆಂಟ್? ಅಗೇನ್ ಐ ಆಮ್ ರಿಪೀಟಿಂಗ್, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಕ್ಲಿಯರ್ ಆಯಿತಾ? ಈಗ ಒಂದು ಹೊಸ ವರ್ಡ್ ಬಂತು. ಏನಿರಲಿ? ರೆಸಿಸ್ಟೆನ್ಸ್ ಅನ್ನೋ ವರ್ಡ್ ಬಂತು. ದೆನ್ ವಾಟ್ ಈಸ್ ರೆಸಿಸ್ಟೆನ್ಸ್? ಹಾಗಾದರೆ ರೆಸಿಸ್ಟೆನ್ಸ್ ಅಂದ್ರೇನು? ದಿ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ವೆರಿ ಸಿಂಪಲ್. ಏನಿದು? ದಿ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಈ ವರ್ಡ್ ನೆನ್ಪಿಟ್ಕೊಳ್ಳಿ. ವಾಟ್ ಯು ಮೀನ್ ಬೈ ರೆಸಿಸ್ಟ್? ರೆಸಿಸ್ಟ್ ಅಂದ್ರೆ ಏನು? ತಡೆಯೋದು ಅಂತ ಅರ್ಥ. ಓಕೆ, ಈಗ ನೀವು ನೋಡಿರ್ಬೋದು, ಒಂದೆರಡು ಎಕ್ಸಾಂಪಲ್ ನಾವು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ವುಡ್ ಅಂತ ಒಂದು ತೊಗೊಳ್ತೀನಿ, ವುಡ್ ಅನ್ನೋದೊಂದು ತೊಗೊಳ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಒನ್ ಮೋರ್ ಕಾಪರ್ ವೈರ್ ಮತ್ತು ವುಡ್. ಈಗ ಇವೆರಡರಲ್ಲೂ ನಾನು ಚಾರ್ಜಸ್ನ ಫ್ಲೋ ಮಾಡಿದ್ರೆ ನಿಮಗೆ ಗೊತ್ತಿದೆ, ವುಡ್ ಇಸ್ ಅನ್ ಇನ್ಸುಲೇಟರ್, ಕಾಪರ್ ಇಸ್ ಅ ಕಂಡಕ್ಟರ್, ಗುಡ್ ಕಂಡಕ್ಟರ್. ಹೌದಾ? ಈ ಕಾಪರ್ ಯಾಕೆ ನೀವೇನಂತ ಡಿಫೈನ್ ಮಾಡಿದ್ರಿ ಲೋಯರ್ ಕ್ಲಾಸಸ್ ಎಲ್ಲ? ಮೆಟೀರಿಯಲ್ಸ್ ವಿಚ್ ಅಲೋಸ್ ದಿ ಕರೆಂಟ್ ಟು ಪಾಸ್ ಥ್ರೂ ಇಟ್, ಅಂದರೆ ಈಸಿಯಾಗಿ ಅಲೋ ಮಾಡುತ್ತೆ ಕರೆಂಟ್ ಫ್ಲೋ ಮಾಡೋಕ್ಕೆ. ಬಟ್ ವುಡ್ ಅಥವಾ ಗ್ಲಾಸ್, ಪ್ಲಾಸ್ಟಿಕ್ ಇವೆಲ್ಲ ದೇ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ವಿ. ಯಾಕೆ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಹೇಳ್ತೀವಿ. ವಾಟ್ ಐ ಮೀನ್ ಬೈ ರೆಸಿಸ್ಟೆನ್ಸ್? ದಟ್ ಈಸ್ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಇಲ್ಲೇನು ಮಾಡುತ್ತೆ, ಈ ವುಡ್ಡಲ್ಲಿ ಏನಾಗಿರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ. ಅದರಲ್ಲೋ ಪ್ರಾಪರ್ಟಿ ಏನು ಮಾಡುತ್ತೆ, ಇಟ್ ವಿಲ್ ರೆಸಿಸ್ಟ್ ಮೋರ್, ಕರೆಂಟ್ ಫ್ಲೋ ಮಾಡೋಕ್ಕೆ ಬಿಡೋದೇ ಇಲ್ಲ. ಬಟ್ ಕಾಪರ್
ಈ ಕಾಪರಲ್ಲಿರೋ ಕಂಡಕ್ಟರ್ ಪ್ರಾಪರ್ಟಿ ಏನು ಅಂತಂದರೆ ಇಟ್ ಹ್ಯಾಸ್ ಅ ಲೋ ರೆಸಿಸ್ಟೆನ್ಸ್, ಕಮ್ಮಿ ರೆಸಿಸ್ಟೆನ್ಸ್. ಇಟ್ ವಿಲ್ ಅಲೋ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಪಾಸ್ ಥ್ರೂ ಇಟ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ರೆಸಿಸ್ಟೆನ್ಸ್ ಅಂದರೆ ದಿ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಅಂದರೆ ರೆಸಿಸ್ಟ್ ಮಾಡೋದಷ್ಟೇ. ಇಟ್ ಮೇ ಬಿ ಮೋರ್, ಇಟ್ ಮೇ ಬಿ ಲೆಸ್ ಅಷ್ಟೇ. ಓಕೆ, ಬಟ್ ಕೆಲವೊಂದು ಕಡೆ ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಇವಾಗ ನಾವು ಓಮ್ಸ್ ಲಾ ಅಂತ ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಇಸ್ ಎಸ್ ಐ ಯೂನಿಟ್? ಅದರ ಎಸ್ ಐ ಯೂನಿಟ್ ಏನು ಹಾಗಾದರೆ? ವಿ ರೆಪ್ರೆಸೆಂಟ್ ಇಟ್ಸ್ ಎಸ್ ಐ ಯೂನಿಟ್ ಆಸ್ ಓಮ್. ಓಕೆ, ಸೊ ಓಮ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ಸ್ ಎಸ್ ಐ ಯೂನಿಟ್ ಇಸ್ ಓಮ್ ಅಂತ ಕೊಡ್ತೀವಿ. ಹಾಗಾದರೆ ಇದರ ಸಿಂಬಲ್ ಕೂಡ ನೋಡ್ತಾ ಬನ್ನಿ. ವಿ ವಿಲ್ ರೈಟ್ ಇಟ್ ಆಸ್ ಲೈಕ್ ದಿಸ್. ಹೇಗೆ ಅಂದರೆ ಕರೆಂಟ್ನ ನಾವು ಲೈಕ್ 2 ಆಂಪಿಯರ್ ಎ ಅಂತ ಬರಿತೀವಿ. ಅದೇ ವೋಲ್ಟೇಜ್ನ 2 ವೋಲ್ಟ್ ವಿ ಅಂತ ಬರಿತೀವಿ. ಅದೇ ರೆಸಿಸ್ಟೆನ್ಸ್ ಆದರೆ 2 ಓಮ್ ಈ ಸಿಂಬಲಲ್ಲಿ ಬರಿತೀವಿ. ಓಕೆ, ದೀಸ್ ಆರ್ ದಿ ಹೌ ವಿ ಆರ್ ಎಸ್ ಐ ಯೂನಿಟ್ಸ್. ಕಂಪ್ಲೀಟ್ ಹೆಸರು ಬದಲು ಆಂಪಿಯರ್ ಅನ್ನೋದು ವರ್ಡ್ ಆದರೆ ಎ ಅಂತ ಬರಿಬೋದು, ವೋಲ್ಟ್ ಅಂತ ಬರೋದಾದ್ರೆ ವಿ ಅಂತ ಬರಿತೀವಿ. ಅದೇ ಓ ಎಚ್ ಎಮ್ ಓಮ್ ಅನ್ನೋ ಬದಲು ಯು ಕ್ಯಾನ್ ರೈಟ್ ದಿಸ್ ಆಸ್ ಅ ಸಿಂಬಲ್. ಓಕೆ, ದೆನ್ 1 ಓಮ್ ನೋಡಿ, ರೆಸಿಸ್ಟೆನ್ಸ್ಗೆ ಅನ್ನೋದಕ್ಕೆ ಸಪ್ರೇಟಾಗಿ ಫಾರ್ಮುಲಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಓಮ್ಸ್ ಲಾ ಸರ್ಕ್ಯೂಟ್. ಓಮ್ಸ್ ಲಾದೇ ನಾವು ಯೂಸ್ ಮಾಡ್ಕೋತೀವಿ. ನೋಡಿ, ಇದೊಂದು ನೆನ್ಪಿಟ್ಕೊಳ್ಳಿ. ರಿಲೇಷನ್ಶಿಪ್ ಬಿಟ್ವೀನ್ ನೀವು ಕೇಳಿದಾಗ, ಎಲ್ಲಾದರೂ ನಿಮಗೆ ಕೇಳಿದಾಗ ಈ ಟ್ರಯಾಂಗಲ್ ಸಿಂಬಲ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ದಿಸ್ ಇಸ್ ವಿ ಐ ಆರ್. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಕರೆಂಟ್, ರೆಸಿಸ್ಟೆನ್ಸ್. ನೋಡಿ, ವಿ ಜೊತೆ ನಿಮಗೆ ಐ ಮತ್ತು ಆರ್ ಬಂದಾಗ ನಿಮಗೆ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋ ಒಂದು ಫಾರ್ಮುಲಾ ಬರುತ್ತೆ. ಅದೇ ನೋಡಿ ಐ ಬೇಕು ಅಂತಂದಾಗ ವಿ ಬೈ ಆರ್. ನೋಡಿ ಇಲ್ಲೇ ಗೊತ್ತಾಗುತ್ತೆ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಇಲ್ಲೇ ರೆಪ್ರೆಸೆಂಟ್ ನೋಡಿ, ಇಲ್ಲೇ ವಿ ಬೈ ಆರ್. ಅದೇ ನಿಮ್ಗೆ ಆರ್ ಬೇಕಾಗುತ್ತೆ. ಆರ್ ಅಂತಂದ್ರೆ ಏನಾಗುತ್ತೆ? ವಿ ಬೈ ಐ ಅಷ್ಟೇ. ವೆರಿ ಸಿಂಪಲ್. ಅದಕ್ಕೆ ಈ ಟ್ರಯಾಂಗಲ್ನ ನೆನ್ಪಿಟ್ಕೊಂಡ್ರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ನೀವು ಬರ್ಕೊಂಡಾಗ ಯಾವುದೇ ಫಾರ್ಮುಲಾ ಕೇಳಿದಾಗ ಅದಕ್ಕೆ ರಿಲೇಟೆಡ್ ಆಗಿ ಕನ್ವರ್ಟ್ ಮಾಡಿ ಬರ್ಕೋಬೋದು. ಈಗ ನಮ್ಗೇನು ಬೇಕಾಗಿರೋದು? ಆರ್ ಅಲ್ವಾ? ಆರ್ ಇಸ್ ಈಕ್ವಲ್ ಟು ಏನು ಬಂದಿದೆ? ವಿ ಬೈ ಐ. ಸೊ 1 ಓಮ್ ರೆಸಿಸ್ಟೆನ್ಸ್ ಆಗಬೇಕು ಅಂತಂದರೆ ದ ಕರೆಂಟ್ ಆ್ಯಂಡ್ ದ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ 1 ವೋಲ್ಟ್ ಬೈ 1 ಆಂಪಿಯರ್ ಆಗಿರಬೇಕು. 1 ವೋಲ್ಟ್ ಬೈ 1 ಆಂಪಿಯರ್ ಆಗಿದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ 1 ನೆಕ್ಸ್ಟ್ ಬಂದರೆ ಈ ರೆಸಿಸ್ಟೆನ್ಸ್. ಈಗ ತಾನೇ ಹೇಳಿದೆ ನಾನು, ವುಡ್ ಬಗ್ಗೆ ಮಾತಾಡಿದೆ ಅಥವಾ ಕಂಡಕ್ಟರ್ಸ್ ಬಗ್ಗೆ ಮಾತಾಡಿದೆ ನಾನು, ರೆಸಿಸ್ಟೆನ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕೇಳ್ತಾರೆ. ಫ್ಯಾಕ್ಟರ್ಸ್ ಆನ್ ವಿಚ್, ಇದು ತುಂಬಾ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ನೆನಪಲ್ಲಿರಲಿ, ಓಮ್ಸ್ ಲಾನು ಇಂಪಾರ್ಟೆಂಟ್, ಫ್ಯಾಕ್ಟರ್ಸ್ ಆನ್ ವಿಚ್ ದಿ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ಆ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ, ಪಾಯಿಂಟ್ ನಂಬರ್ 1 ಅದು ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಲೆಂತ್ ಮೇಲೆ ಅಂದರೆ ಪಾಯಿಂಟ್ ನಂಬರ್ 1 it depends on the length. How it depends? It is directly proportional. So resistance of a conductor is directly proportional to the length. Directly ಅಂತ ಹೇಳಿದ್ದೀನಿ. ಏನು ಡೈರೆಕ್ಟ್ಲಿ ಅಂದರೆ ಸೇಮ್ ಚೇಂಜಸ್ ಅಂತ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಬರ್ತೀವಿ. ಏನು ಸೇಮ್ ಚೇಂಜಸ್ ಅಂದರೆ, ಲೆಂತನ್ನು ನೀವು ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಕೇಳ್ಬೋದು ಕ್ವೆಶನ್, ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ವೆನ್ ಲೆಂತ್ ಇಸ್ ಡಬಲ್ಡ್? ಏನಾಗುತ್ತೆ? ರೆಸಿಸ್ಟೆನ್ಸು ಡಬಲ್ಡ್. ಹೇಗೆ ಮ್ಯಾಮ್ ಅಂತಂದರೆ, ನೋಡಿ ಲೆಂತು, ಈಗ ನಾನು 2 ವೈರ್ ತೊಗೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತುಂಬ ಇದನ್ನು ನಾನು ಥಿಯರಿಟಿಕಲ್ಲಾಗಿ ಹೋಗ್ತಿಲ್ಲ, ಜನರಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಲೆಂತ್ ಇವೆರಡು ಕಂಪೇರ್ ಮಾಡಿದ್ರೆ, ಲೆಂತ್ ನೋಡ್ತಾ ಬನ್ನಿ. ಈ ಲೆಂತ್ ಏನಾಗಿದೆ? ಕಮ್ಮಿ ಇದೆ. ಈಗ ರೆಸಿಸ್ಟೆನ್ಸ್ ನಾನು ಇವಾಗ ಇಲ್ಲಿ ಏನು ಮಾಡಬೇಕು? ರೆಸಿಸ್ಟ್ ಮಾಡಬೇಕು, ತಡಿಬೇಕು. ಇಲ್ಲಿ ಎಲ್ಲೋ ನಿಮ್ಮ ಕಡೆ ಏನಾಯಿತು, ಒಂದು ಕಡೆ ಮಿಸ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಲೆಂತ್ ಕಮ್ಮಿ ಇದ್ದಾಗ ಎಲ್ಲೋ ಒಂದು ಕಡೆ ಏನಾಯಿತು, ನೀವು ತಡಿಬೇಕಾದ್ರೆ ಏನೋ ಒಂದು ಮಿಸ್ ಆಯಿತು. ಇದು ಜನರಲಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಮಿಸ್ ಆಯಿತು ಅಂದರೆ ಈಸಿಯಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಏನಾಗುತ್ತೆ? ಫ್ಲೋ ಆಗಿಬಿಡುತ್ತೆ ಲೆಂತ್ ಕಮ್ಮಿ ಇದ್ದಾಗ. ರೆಸಿಸ್ಟೆನ್ಸು ಏನಾಯಿತು? ತಡೆಯೋದು ಕಷ್ಟ. ಎಲ್ಲ ಒಂದು ಕಡೆ ನೀವು ತಡಿಯೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಓಕೆ, ಈಸಿಯಾಗಿ ತಡಿಯೋಕ್ಕಾಗಲಿಲ್ಲ, ಈಸಿಯಾಗಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಫ್ಲೋ ಆಗಿಬಿಡುತ್ತೆ. ಬಟ್ ಲೆಂತ್ ಜಾಸ್ತಿ ಇದ್ದರೆ ಯು ಕ್ಯಾನ್ ರೆಸಿಸ್ಟ್ 2 or more ಪ್ಲೇಸಸ್. ಹೌದಾ? 3-4 ಕಡೆ ನೀವು ಅದನ್ನು ರೆಸಿಸ್ಟ್ ಮಾಡ್ಬೋದು. ಓಕೆ, ಸೊ ಅಂದರೆ ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಎಲ್ಲಿ ಬೇಕಾದರೂ ಯು ಕ್ಯಾನ್ ರೆಸಿಸ್ಟ್ ದೆಮ್. ಓಕೆ, ಸೊ ದಟ್ ಈಸ್ ಹೌ ವಿ ಕ್ಯಾನ್ ಸೇ ದಾಟ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್. ಲೆಂತ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ, ಲೆಂತ್ ಕಮ್ಮಿ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ. ಓಕೆ, ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಜನರಲಿ ಏನು ಹೇಳ್ಬೋದು? ಸೇಮ್ ಚೇಂಜಸ್ ಆಗಿರುತ್ತೆ. ಓಕೆ, ಸೊ ಲೆಂತ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ, ಲೆಂತ್ ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಓಕೆ, ನಾವು ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್.
ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ, ಇನ್ವರ್ಸ್ ಪ್ರಪೋರ್ಷನಲ್ ಅಂದರೆ ಡಿಫ್ರೆಂಟ್ ಚೇಂಜಸ್ ಅಂತ. ಅಂದರೆ ನೋಡಿ, ಏರಿಯಾ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ರೆ ನೋಡಿ, ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ. ಆ್ಯರೋ ಮಾರ್ಕ್ ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ ನೋಡಿ, ಅಪ್ವರ್ಡ್ಸ್ ಅಂದರೆ ಮೋರ್, ಡೌನ್ವರ್ಡ್ಸ್ ಅಂದರೆ ಲೆಸ್ ಅಂತೇಳಿ. ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದೇ ನೋಡಿ, ಏರಿಯಾ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಹೇಗೆ ಮ್ಯಾಮ್ ಅಂತಂದರೆ ನೋಡಿ, ಇಲ್ಲಿ ನಾನು 2 ಫಿಗರ್ ಬರಿತೀನಿ ನೋಡಿ, ಅದೇ ಥರ ನೋಡಿ. ಇದರಲ್ಲಿ ಲೆಂತ್ ಯಾವುದೇ ಥರ ವ್ಯತ್ಯಾಸ ಇರಲ್ಲ, ಸೇಮ್ ಇರುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಆ ಡಯಾಮೀಟರ್ನ ಜಾಸ್ತಿ ಮಾಡೋದು ಅಷ್ಟೇ, ಆ ಪೈಪ್ದು, ಕಂಡಕ್ಟರ್ದು. ಈಗ ನೋಡಿ, ಇದರಲ್ಲಿ ಚಾರ್ಜಸ್ ಫ್ಲೋ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ನೀವು ರೆಸಿಸ್ಟ್ ಮಾಡೋದು ತುಂಬ ಸುಲಭನಾ? ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಗಪ್ಪ ನಾನು ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ನಿಮ್ಮ ಜನರಲಲ್ಲಿ ನಿಮ್ಮ ನಾರ್ಮಲ್ ಪೈಪ್, ವಾಟರ್ ಪೈಪ್, ಟ್ಯಾಂಕರ್ ಪೈಪ್ ಎರಡನ್ನೂ ನೆನ್ಪಿಟ್ಟು ಒಂದ್ಸರಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ನಾರ್ಮಲ್ ಪೈಪಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ಪಾಮ್ ಅಂದರೆ ನಿಮ್ಮ ಅಂಗೈ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಫ್ಲೋನ ಏನು ಮಾಡ್ಬೋದು, ತಡಿಬೋದು. ಬಟ್ ಟ್ಯಾಂಕರ್ ಪೈಪ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಮೋರ್, ಹೌದಲ್ವಾ? ಅಲ್ಲಿ ನೀವು ಅದೇ ನೀವು ಕೈ ಕೊಟ್ಟು ತಡಿಯೋಕ್ಕೆ ಸಾಧ್ಯನಾ? ನೋ, ಈಸಿಯಾಗಿ ಫ್ಲೋ ಆಗಿಬಿಡುತ್ತೆ, ರೆಸಿಸ್ಟ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಅದರ ಅರ್ಥ ಏನಪ್ಪ ಅಂತಂದರೆ, ಹಿಯರ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್, ಇಫ್ ಏರಿಯಾ ಇಸ್ ಲೆಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಲೆಸ್, ದೆನ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್, ಈಸಿಯಾಗಿ ತಡಿಬೋದು ನೀವು. ಬಟ್ ಇಲ್ಲೇನಾಗುತ್ತೆ, ಅದೇ ಚಾರ್ಜಸ್ ನೋಡಿ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಮೋರ್, ಅಲ್ಲೇನಾಗುತ್ತೆ, ನಿಮಗೆ ತಡಿಯೋದು ಕಷ್ಟ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಇಸ್ ಲೆಸ್. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ವೆನ್ ಇಟ್ ಇಸ್ ಕಮ್ ಟು ದ ಲೆಂತ್, ಸೇಮ್ ಚೇಂಜಸ್. ಲೆಂತ್ ಇಸ್ ಮೋರ್, ರೆಸಿಸ್ಟೆನ್ಸ್ ಇಸ್ ಮೋರ್. ಲೆಂತ್ ಇಸ್ ಲೆಸ್, ರೆಸಿಸ್ಟೆನ್ಸ್ ಇಸ್ ಲೆಸ್. But if area of cross section we compare to area of cross section, if area of cross section is more, resistance is less. Ulta, reverse differences. If area of cross section is less, resistance is more. Okay, ಹಾಗಾದ್ರೆ ಇಲ್ಲಿ ಕ್ವೆಶ್ಚನ್ ಹೇಗೆ ಕೇಳ್ತಾನೆ ಅಂದರೆ, ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ವೆನ್ ಏರಿಯಾ ಇಸ್ ಡಬಲ್ಡ್ ಅಂತ ಕೇಳ್ತಾನೆ. ಏರಿಯಾ ಡಬಲ್ ಆದರೆ, ಈಗ ನೋಡಿ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಏರಿಯಾ ನೋಡಿ, ಏರಿಯಾ ಎ ಇರುತ್ತೆ, ಇಲ್ಲಿ ಏರಿಯಾ 2R ಆಗಿರುತ್ತೆ, ಅದು ಸಾರಿ 2A ಆಗಿಬಿಡುತ್ತೆ, ಡಬಲ್ ಮಾಡಿದ್ದೀವಿ. ಇಲ್ಲಿ ರೆಸಿಸ್ಟೆನ್ಸ್ R ಇರುತ್ತೆ, ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಹಾಫ್ ಆಗಿಬಿಡುತ್ತೆ. ಕ್ಲಿಯರ್ ಆಗ್ತಿದೆ ಅಂದ್ಕೊಳ್ತೀನಿ. ಅದೇ ಇಲ್ಲಿ ನೋಡಿ, ಲೆಂತು ಎಲ್ ಇರುತ್ತೆ, ಇಲ್ಲಿ 2L ಮಾಡಿದ್ದೀನಿ, ಡಬಲ್ ಮಾಡಿದ್ದೀವಿ. ಇಲ್ಲಿ ರೆಸಿಸ್ಟೆನ್ಸ್ R ಇರುತ್ತೆ, ಇದು 2R ಆಗಿಬಿಡುತ್ತೆ. ಸೇಮ್ ಚೇಂಜಸ್, ಎಲ್ಲು 2L, R 2R. ಬಟ್ ಇಲ್ಲಿ ಡಬಲ್ ಮಾಡಿದ್ರೆ ಹಾಫ್ ಆಗುತ್ತೆ, ಹಾಫ್ ಮಾಡಿದ್ರೆ ಡಬಲ್ ಆಗುತ್ತೆ. ಈ ಥರ ರಿವರ್ಸ್ ಚೇಂಜಸ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ನೇಚರ್ ಆಫ್ ಮೆಟೀರಿಯಲ್. ನೇಚರ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಇದು ಕಂಡಕ್ಟರಾ, ಇನ್ಸುಲೇಟರಾ, ಆಮೇಲೆ ಮೆಟಲ್ಸಲ್ಲಿ ನೀವು ಅಲಾಯ್ಸಾ, ಈ ಥರ ಬೇರೆ ಬೇರೆ ಯಾವ ಮೆಟೀರಿಯಲ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದ ಫೋರ್ತ್ ಫ್ಯಾಕ್ಟರ್ ಇಸ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ನೋಡಿ, ಟೆಂಪರೇಚರ್ ಜಾಸ್ತಿ ಇದ್ದಾಗ ನೋಡಿ, ನೀವು ನೋಡಿರ್ಬೋದು, ಇನ್ ಸಮ್ಮರ್ ಡೇಸ್ ಟೆಂಪರೇಚರ್ ಜಾಸ್ತಿ ಇದ್ದಾಗ ವೈರ್ಸ್ ಎಲ್ಲ ಎಲಾಂಗೇಟ್ ಆಗಿರುತ್ತೆ. ಸೊ ಎಲ್ಲ ಏನಾಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಎಕ್ಸ್ಪ್ಯಾಂಡ್ ಆದಾಗ ಮತ್ತೆ ಏನಾಗುತ್ತೆ, ನಿಮಗೆ ಲೆಂತ್ ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಆದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಟೆಂಪರೇಚರ್ ಆಲ್ಸೋ ವಿಲ್ ಎಫೆಕ್ಟ್ ಆನ್ ದಿ ರೆಸಿಸ್ಟೆನ್ಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ಇಲ್ಲಿ ರೆಸಿಸ್ಟೆನ್ಸ್ಗೆ ರಿಲೇಟೆಡ್ ಆಗಿ ನಮಗೊಂದು ಫಾರ್ಮುಲಾ ಇದೆ. ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇನ್ವರ್ಸ್ ಅಂದರೆ ನಾವು ರೆಸಿಪ್ರೋಕಲ್ ತೊಗೊಳ್ತೀವಿ, ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಅಂದರೆ ಹೀಗೆ ಆರ್ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿತೀವಿ, ಇಟ್ ಈಸ್ ಡೈರೆಕ್ಟ್. ಆರ್ ಪ್ರಪೋರ್ಷನಲ್ ಟು 1/, ಅಂದರೆ ಇನ್ವರ್ಸ್ ಪ್ರಪೋರ್ಷನಲ್. ಇದು ರೆಸಿಪ್ರೋಕಲ್ ತಗೊಂಡ್ರೆ ಇಟ್ ಇಸ್ ಇನ್ವರ್ಸ್ ಪ್ರಪೋರ್ಷನ್. ಸೊ ಹಾಗಾದರೆ ಇವಾಗ ನಾನು ಆಗಲೇ ಹೇಳಿದಾಗೆ, ಟು ರಿಮೂವ್ ಇನ್ವರ್ಸ್ ಪ್ರಪೋರ್ಷನ್, ಅಂದರೆ ಪ್ರಪೋರ್ಷನಾಲಿಟಿ ತೆಗೆದು ನಾವಿಲ್ಲಿ ಒಂದು ಈಕ್ವಲ್ಸ್ ಹಾಕಬೇಕು ಅಂದರೆ ಒಂದು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಈಗಾಗಲೇ ನಾವು ಓಮ್ಸ್ ಲಾ ಅಲ್ಲಿ ಮಾಡಿದ್ವಿ, ನೆನಪಿದೆಯಾ? ವಿ ಪ್ರಪೋರ್ಷನಲ್ ಟು ಐ ಅಂತಂದರೆ ಈ ಪ್ರಪೋರ್ಷನಾಲಿಟಿ ತೆಗೆಯೋಕೆ ರೆಸಿಸ್ಟೆನ್ಸ್ ಅನ್ನೋ ಕಾನ್ಸ್ಟೆಂಟ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದೇ ಥರ ಇಲ್ಲೂ ಅಷ್ಟೇ, ಇಲ್ಲಿ ನಿಮಗೆ ಪ್ರಪೋರ್ಷನಲ್, ನಿಮಗಿರೋಂಥ ಆರ್ ಪ್ರಪೋರ್ಷನಲ್ ಟು L/A ಈ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದು ಈಕ್ವಲ್ಸ್ ಹಾಕಬೇಕು ಅಂದರೆ ವಿ ಆರ್ ಟೇಕಿಂಗ್ ಆ್ಯಸ್ ರೋ. ಸೊ ಇದೆಲ್ಲ ರೋ ತೊಗೊಳ್ತೀವಿ, ಇದನ್ನು ರೋ ಅಂತ ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೋ ಅಂತಂದರೆ ಏನಿಲ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಓಕೆ, ಸೊ ಆಗಲೇ ನಿಮಗೆ ಗೊತ್ತಿದೆ, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಕೂಡ ನಮ್ಮ ಹತ್ರ ಏನಿದೆ, ರೆಸಿಸ್ಟಿವಿಟಿ ಇದೆ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಇಟ್ಸ್ SI ಯೂನಿಟ್ ಇಸ್ ಓಮ್ ಮೀಟರ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ ಮೀಟರ್. ಓಕೆ, ಸೊ ಈ ರೆಸಿಸ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ನೆನಪಲ್ಲಿರಲಿ, ದಿ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಹ್ಯಾವ್ ವೆರಿ ಲೋ ರೆಸಿಸ್ಟಿವಿಟಿ. ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಹ್ಯಾವ್ ವೆರಿ ಲೋ ರೆಸಿಸ್ಟಿವಿಟಿ.
whereas the good conductors ಅಂದರೆ the metals and alloys are good conductors ಅಲ್ವಾ, ಹಾಗಾಗಿ they have very low resistivity, where insulators have very high resistivity. ನೋಡಿ ಈ ರೆಸಿಸ್ಟಿವಿಟಿ ಒಂದಷ್ಟು ಕೊಟ್ಟು ನಿಮಗೆ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ಒಂದೆರಡು ವ್ಯಾಲ್ಯೂಸ್ ಕೊಡ್ತಾರೆ, ರೆಸಿಸ್ಟಿವಿಟಿ ವ್ಯಾಲ್ಯೂಸ್. ಹೇಗೆ ಅಂತಂದರೆ ಲೈಕ್ ಹೆಂಗೆ ಕೊಡ್ತಾರೆ ಅಂದರೆ 12.9 into 10 to the power of -8, 94 into 10 to the power of -8, 1.84 into 10 to the power of -8. ಈಗ ಇದರಲ್ಲಿ ವಿಚ್ ಇಸ್ ಅ ಗುಡ್ ಕಂಡಕ್ಟರ್ ಅಥವಾ ವಿಚ್ ಇಸ್ ಅನ್ ಇನ್ಸುಲೇಟರ್, ವಿಚ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಅಂತ ಕೇಳ್ತಾರೆ ಎ ಬಿ ಸಿ ಅಲ್ಲಿ. ಈ ಥರ ನೀವೇನು ಮಾಡಬೇಕು, ಈ ರೆಸಿಸ್ಟಿವಿಟಿ ವ್ಯಾಲ್ಯೂಸ್ ನೋಡ್ಕೋಬೇಕು. ಯಾವುದಕ್ಕೆ ಜಾಸ್ತಿ, ಇಲ್ಲಿ ನೋಡಿ, ಇಲ್ಲಿ ಲೋ ರೆಸಿಸ್ಟಿವಿಟಿ ಯಾವುದಿರುತ್ತೆ ಅದು ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ. ಹೈ ರೆಸಿಸ್ಟಿವಿಟಿ ಯಾವುದಕ್ಕಿರುತ್ತೆ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಅಥವಾ ದೇ ಆರ್ ಕಾಲ್ಡ್ ಎಸ್ ಇನ್ಸುಲೇಟರ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ತಾ ಬನ್ನಿ, ಆಮೇಲೆ ಪವರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ಪವರ್ ಕೂಡ ಇರುತ್ತೆ, ನೆಗೆಟಿವ್ ಪವರ್ ಜೊತೆ ಪಾಸಿಟಿವ್ ಪವರ್ ಇರೋದು ಜಾಸ್ತಿ, ನೆಗೆಟಿವ್ ಪವರ್ ಇರೋದು ಕಮ್ಮಿ, ಅದನ್ನು ಕೂಡ ನೋಡ್ಕೋಬೇಕು. ಬಟ್ ನಾನು ಇಲ್ಲಿ ಬರ್ದಿರೋ ಕೇಸಸಲ್ಲಿ ಎಲ್ಲದಕ್ಕೂ ಒಂದೇ ಪವರ್. ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಅಬ್ಸರ್ವ್ ದಿ ರೆಸಿಸ್ಟಿವಿಟಿ ವ್ಯಾಲ್ಯೂಸ್. ನೋಡಿ 1.84, 94, 12.9 ಯಾವುದು ಜಾಸ್ತಿ ಇರೋದು 94. ಸೊ ದಿಸ್ ಬಿಕಮ್ಸ್ ಅನ್ ಇನ್ಸುಲೇಟರ್ ಅಥವಾ ಬ್ಯಾಡ್ ಕಂಡಕ್ಟರ್. ಯಾವುದಕ್ಕೆ ಕಮ್ಮಿ ಇರೋದು 1.84, ಇಟ್ ವಿಲ್ ಬಿ ದ ಗುಡ್ ಕಂಡಕ್ಟರ್. ಈ ಥರ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಈ ಕ್ವೆಶ್ಚನ್. ಇದನ್ನು ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. alloys are used rather than pure metals in heating devices. ಅಥವಾ ಟೋಸ್ಟರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಓವನಲ್ಲಿ ಅಲಾಯ್ಸ್ನ ಯೂಸ್ ಮಾಡ್ತಾರೆ. ಯಾಕೆ? ಅದರ್ ದೆನ್ ಪ್ಯೂರ್ ಮೆಟಲ್ಸ್ನ ಯಾಕೆ ಯೂಸ್ ಮಾಡಲ್ಲ ಎಲೆಕ್ಟ್ರಿಕ್ ಟೋಸ್ಟರಲ್ಲಿ, ಎಲೆಕ್ಟ್ರಿಕ್ ಐರನಲ್ಲಿ ಮೇಡ್ ಅಪ್ ಆಫ್ ಅನ್ ಅಲಾಯ್ ರಾದರ್ ದೆನ್ ಪ್ಯೂರ್ ಮೆಟಲ್ಸ್. ವಾಟ್ ಆರ್ ದ ರೀಸನ್ ಅಂದರೆ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 2 ಪಾಯಿಂಟ್ಸ್. ಈ ಎರಡೇ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಸಾಕು. ದ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಆರ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್. ಓಕೆ, ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಆರ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್. ನೋಡಿ ಕಂಪೇರ್ ಮಾಡಿ. ಯೂಶಲಿ ನಿಮಗೆ ಮೆಟಲ್ಸ್ ಆದರೆ ಯಾವುದೋ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಾನು ಸಿಲ್ವರ್ ಅನ್ನೋದು ತೊಗೊಳ್ತೀನಿ. ಸಿಲ್ವರ್ ಅನ್ನೋ ಮೆಟಲ್ ನಾನು ತೊಗೊಂಡ್ರೆ ಇಟ್ಸ್ 1.60 into 10 to the power of -8 ಇಟ್ಸ್ ವ್ಯಾಲ್ಯೂ ಈಸ್. ಅದೇ ನಾನು ಲೈಕ್ ನೈಕ್ರೋಮ್ ಅನ್ನೋ ವ್ಯಾಲ್ಯೂ ತೊಗೊಳ್ತೀನಿ ನೋಡಿ. ನೈಕ್ರೋಮ್ ಅನ್ನೋದೊಂದು ಅಲಾಯ್ ಅಲ್ವಾ, ನಿಕ್ಕಲ್ ಮತ್ತು ಕ್ರೋಮಿಯಂ, ಮ್ಯಾಗ್ನೀಸ್, ಐರನ್ನಿಂದ ಆಗಿರೋವಂಥದ್ದು. ಅದರ ವ್ಯಾಲ್ಯೂ ಏನಪ್ಪ ಅಂತಂದರೆ ಇಟ್ ಇಸ್ 100 into 10 to the power of -6. ನೋಡಿ ಇಲ್ಲಿ ಇಟ್ಸ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಇವನ್ ದೋ ಇಟ್ ಇಸ್ -8, -6 ಇಸ್ ಅ ಲೆಸ್. ಓಕೆ, ಇದು ಜಾಸ್ತಿ ಇದೆ. ಓಕೆ, ಹೈಯರ್ ದೆನ್ -6 ಅಂದ ತಕ್ಷಣ ಅದರದ್ದು ಕಂಪೇರ್ ಮಾಡಿಬಿಡಿ. ಇಫ್ ಇಟ್ ಇಸ್ -8 ಅದು ತುಂಬ ಕಡಿಮೆ ಅಂತ, ಇದು ಜಾಸ್ತಿ ಅಂತ. ಪವರ್ ನೋಡಿ ನೆಗೆಟಿವ್ಸಲ್ಲಿ ಇದ್ದಾಗ ಪವರ್ ಪಾಸಿಟಿವ್ ಇದ್ದಾಗ ಗೊತ್ತಾಗ್ಬಿಡುತ್ತೆ. ಪವರ್ ಪಾಸಿಟಿವ್ ಇದ್ದಾಗ ಜಾಸ್ತಿ ನಂಬರ್ಸ್ ಜಾಸ್ತಿ, ಕಮ್ಮಿ ನಂಬರ್ಸ್ ನೆಗೆಟಿವ್ ಇದ್ದಾಗ ದ ನೆಗೆಟಿವ್ ಪವರಲ್ಲಿ ಜಾಸ್ತಿ ಪವರ್ ಅಂದರೆ ಫಾರ್ ಎಕ್ಸಾಂಪಲ್ ಇಯರ್ -8 10 to the power of -8 ಇಸ್ ಲೆಸ್ ದೆನ್ ದಟ್ ಆಫ್ 10 to the power of -6. ಇದೇ ಜಾಸ್ತಿ ನೆಗೆಟಿವ್ ಪವರ್ಸ್ ಇದ್ದಾಗ. ಓಕೆ, ನೆನಪಲ್ಲಿರಲಿ ಇದು. ಸೊ ಹಾಗಾದ್ರೆ ವಾಟ್ ಇಸ್ ದ ಫಸ್ಟ್ ವ್ಯಾಲ್ಯೂ? ದ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ are higher than that of metals. Okay, next, alloys do not oxidize at high temperature. ಈ ಆಕ್ಸಿಡೈಸೇಷನ್ ಅಂತಂದರೆ ಗೊತ್ತಿದೆ, ಬರ್ನಿಂಗ್ ಅಂತ ಹೇಳ್ತೀವಿ. ಈ ಅಲಾಯ್ಸ್ ಈಸಿಯಾಗಿ ಹೈ ಟೆಂಪರೇಚರ್ ಇಟ್ ವಿಲ್ ನಾಟ್ ಆಕ್ಸಿಡೈಸ್. ಇವೆರಡು ಪಾಯಿಂಟನ್ನು ಮಸ್ಟ್ ಆ್ಯಂಡ್ ಶುಡ್ ನೆನ್ಪಿಟ್ಕೊಳ್ಳೇಬೇಕು. ಖಂಡಿತ ಈ ಕ್ವೆಶನ್ ಕೊಡ್ತಾರೆ. ಯಾಕೆ ಎಲೆಕ್ಟ್ರಿಕ್ ಟೋಸ್ಟರಲ್ಲಿ, ಐರನಲ್ಲಿ ಅಲಾಯ್ಸ್ನ ಯೂಸ್ ಮಾಡ್ತಾರೆ ಅದರ್ ದೆನ್ ಪ್ಯೂರ್ ಮೆಟಲ್ಸ್ ಅಂದರೆ ದಿ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಆರ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. ಇದು ತುಂಬಾ ಮುಖ್ಯ, ನೆನಪಲ್ಲಿರಲಿ. ಈಗ ನಿಮಗೆಲ್ಲ ಒಂದಷ್ಟು ಕನ್ಫ್ಯೂಸ್ ಆಗ್ತಿರುತ್ತೆ. ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು ಅಂತ ಹೇಳಿ. ನೋಡಿ, ರೆಸಿಸ್ಟೆನ್ಸ್ ಅಂದರೆ ಗೊತ್ತಾಯ್ತು ಈಗ ಆಲ್ರೆಡಿ. ಏನಂತ, ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ಆರ್ ಟು ಆಪೋಸ್. ನೋಡಿ, ಈ ವರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು. ರೆಸಿಸ್ಟ್ ಬದಲು ಆಪೋಸ್ ಮಾಡೋದು. ಸೊ ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಡ್ಯೂ ಟು ವಿಚ್ ಇಟ್ ಆಪೋಸಸ್ ದಿ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಆದರೆ ರೆಸಿಸ್ಟಿವಿಟಿ ಅಂದ್ರೆ ಏನು ನೋಡಿ? ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಇಸ್ ಅ ರೆಸಿಸ್ಟೆನ್ಸ್ ಅಂತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ನಾನೊಂದು ಫಾರ್ಮುಲಾ ಕೊಟ್ಟೆ. ಏನಂತ? R is equal to ρl/A ಅಂತ ಹೇಳಿ. ನಾನು ರೋಲ್ ಎಕ್ಸ್ಪ್ರೆಸ್ ಮಾಡೋಣ. ಈಗ RA ಈ ಕಡೆಗೆ ತೊಗೊಂಡ್ರೆ ಸೊ ನಿಮ್ಗೆ ಏನು ಬರುತ್ತೆ? RA is equal to ρl. ಎಲ್ ಈ ಕಡೆಗೆ ತೊಗೊಳ್ಳೋಣ. ಸೊ ಹಾಗಾದ್ರೆ ಏನಾಯಿತು? RA/L is equal to ರೋ ಅನ್ನೋದೇ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ನೋಡಿ, ಇದು ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗುತ್ತಂತೆ. ಯಾವಾಗ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ಲೆಂತು 1 ಯೂನಿಟ್ ಆದಾಗ. ನೋಡಿ, ಏರಿಯಾನು 1 ಮೀಟರ್ ಸ್ಕ್ವೇರು, ಲೆಂತು 1 ಮೀಟರ್ ಆಗಿಬಿಟ್ರೆ ಡೈರೆಕ್ಟಾಗಿ R is equal to ಏನಾಗ್ಬಿಡುತ್ತೆ? ರೋ ಆಗಿಬಿಡುತ್ತೆ. ಸೊ ಅದನ್ನು ಡಿಫೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ಕೇಳ್ಬೋದು ವಾಟ್ ಇಸ್ ರೆಸಿಸ್ಟಿವಿಟಿ ಅಂತ 1 ಮಾರ್ಕ್ ಕೇಳಿದಾಗ. ದಿ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಇಸ್ ಇಟ್ ಸೆಲ್ಫ್ ಅ ರೆಸಿಸ್ಟೆನ್ಸ್ಗೆ ಆಗಿಬಿಡುತ್ತೆ. ಯಾವಾಗ ಅಂತಂದರೆ ವೆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ದ ಲೆಂತ್ ಇಸ್ ಯೂನಿಟ್.
ಕ್ಲಿಯರ್ ಆಯ್ತಾ? ಇದೊಂದು ಪಾಯಿಂಟ್ ಬರಿಬೋದು. ಡೆಫಿನೇಷನ್ ಫಸ್ಟ್ ಪಾಯಿಂಟ್, ದ ಫಸ್ಟ್ ಡಿಫರೆನ್ಸ್ ವಿಲ್ ಬಿ ದ ಡೆಫಿನೇಷನ್. ಸೆಕೆಂಡ್ ಒನ್, ದಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಏನು SI ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್. ಇದು ಓಮ್ ಮೀಟರ್ ಅಷ್ಟೇ. ಅದು ಓಮ್ ಆಗಿರುತ್ತೆ, ಇದು ಓಮ್ ಮೀಟರ್ ಆಗಿರುತ್ತೆ. ಹೇಗೆ ಮ್ಯಾಮ್ ಓಮ್ ಮೀಟರ್ ಹೇಗೆ ಬಂತು ಅಂತ ಕೆಲವ್ರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ನೋಡಿ ಇಲ್ಲಿ ತಾನೆ ರೋ ಇಸ್ ಈಕ್ವಲ್ ಟು ಏನು ಬರೆದ್ವಿ? RA/L. ಈಗ ರೆಸಿಸ್ಟೆನ್ಸ್, ಆರ್ ಅಂದರೆ ರೆಸಿಸ್ಟೆನ್ಸ್ ಓಮ್, ಏರಿಯಾ ಅಂತಂದ್ರೆ ಮೀಟರ್ ಸ್ಕ್ವೇರ್ ಎಕ್ಸ್ಪ್ರೆಸ್ ಮಾಡ್ತೀವ, ಲೆಂತ್ ಅಂದರೆ ಮೀಟರ. ನೋಡಿ 1 ಮೀಟರ್ ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದೇನು? ಓಮ್ ಮೀಟರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌದಾ? ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಈ ರೆಸಿಸ್ಟಿವಿಟಿ ಅನ್ನೋದು ಅದು ಯೂನಿಟ್ ಆಗಿರ್ಬೋದು, ಯೂನಿಟ್ ಆದರೆ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ವಿ. ಬಟ್ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ಡಿಪೆಂಡ್ ಆನ್ ದಿ ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಕ್ಲಿಯರ್ ಆಯ್ತಾ? ಯಾಕಂದರೆ ಅದೊಂದು ಕಾನ್ಸ್ಟೆಂಟು, ರೆಸಿಸ್ಟಿವಿಟಿ ಅನ್ನೋದು ಒಂದು ಕಾನ್ಸ್ಟೆಂಟು. ಈ ರೆಸಿಸ್ಟೆನ್ಸ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಯಾವಾಗ? ವೆನ್ V ಪ್ರಪೋರ್ಷನಲ್ ಟು I ಆದಾಗ. ಬಟ್ ಇದು ಲೆಂತ್ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ, ಇದು ಅಲ್ಲ ಅಂತ ಹೇಳಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಗೋಯಿಂಗ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್. ಈಗ ತಾನೇ ನಾವು ನೋಡಿ, ಈಗಾಗಲೇ ನಾನು ಈ ಎರಡು ವರ್ಡ್ ಬಗ್ಗೆ ಮಾತಾಡಿದೆ. ಏನು? ದ ಆಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್, ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿ. ನೋಡಿ ಸೀರೀಸ್ ಅಂತಂದರೆ ದೀಸ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಟು ಎಂಡ್. ಎಷ್ಟು? ಒಂದು 2 or more ರೆಸಿಸ್ಟರ್ಸ್. ಈಗ ಒಂದು ರೆಸಿಸ್ಟರ್ಸ್ ಬಗ್ಗೆ ಗೊತ್ತಿದೆ ನಿಮಗೆ, ನಾವು ಹೇಗೆ ಸಿಂಬಲ್ ಬರಿತೀವಿ ಅಂತ. ನೋಡಿ ಒಂದು ಎಂಡ್ ಕನೆಕ್ಟ್ ಮಾಡಿದ್ರೆ ವಿ ಕಾಲ್ ದೆಮ್ ಆಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಅದೇ ನೋಡಿ ಒನ್ ಬಿಲೋ ದಿ ಅದರ್, ಒಂದು ಎಂಡ್ ಪಾಯಿಂಟ್ ಇಟ್ಕೊಂಡು ನೋಡಿ, ದೇ ಆರ್ ಕನೆಕ್ಟೆಡ್ ಟು ಒನ್ ಎಂಡ್ ಪಾಯಿಂಟ್. ಎಲ್ಲ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಟು ಒನ್ ಎಂಡ್ ಪಾಯಿಂಟ್. ಈ ಥರ ಒನ್ ಬಿಲೋ ಅಥವಾ ನೀವು ಹೇಗೆ ಒನ್ ಬಿಲೋ ದಿ ಅದರ್ ಇದ್ರೆ ವಿ ಕಾಲ್ ಇಟ್ ಆಸ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದನ್ನು ತುಂಬ ಫಿಗರ್ಸ್ನ ನೆನ್ಪಿಟ್ಕೊಳ್ಳಿ ಸಾಕು. ಆಮೇಲೆ ಆಲ್ರೆಡಿ ಹೇಳಿದೆ ನಾನು, ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತಂದರೆ ಅಗೇನ್ ಇಟ್ ಕಮ್ಸ್ ಟು ದ ಬಿಲೋ. ನೋಡಿ ಬಿಲೋಗೆ ಬರಬೇಕು. ಅಮೀಟರ್ ಅಂದರೆ ಇಟ್ ವಿಲ್ ಕಮ್ ಇನ್ ದ ಸಿಂಗಲ್ ಸರ್ಕ್ಯೂಟ್, ಸಿಂಗಲ್ ಸೀರೀಸಲ್ಲೇ ಬರುತ್ತೆ. ಸೀರೀಸ್ ಅಂದರೆ ಎಂಡ್ ಟು ಎಂಡ್, ಒಂದೇ ಸಿಂಗಲ್ ಲೈನ್ ಅಂತ ನೆನ್ಪಿಟ್ಕೊಳ್ಳಿ. ಸಿಂಗಲ್ ಲೈನ್ ಆರ್ ಎಂಡ್ ಟು ಎಂಡ್ ವಿ ಆರ್ ಕನೆಕ್ಟಿಂಗ್ ಟು ಒಂದು ರೆಸಿಸ್ಟರ್ಗೆ ಇನ್ನೊಂದು ರೆಸಿಸ್ಟರ್ ಎಂಡ್ ಟು ಎಂಡ್ಗೆ ಕನೆಕ್ಟ್ ಮಾಡ್ತೀವಿ. ಬಟ್ ಹಿಯರ್ ನಾಟ್ ಲೈಕ್ ದಟ್. ಆಲ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಟು ಒಂದು ಎಂಡಿಂದ ಬರುತ್ತೆ ಅಲ್ಲಿ ಆಲ್ ದ 3 ರೆಸಿಸ್ಟರ್ಸ್. ಓಕೆ, ಸೊ ನೋಡ್ತಾ ಬನ್ನಿ, ಫಿಗರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ರೈಟ್ ದಿ ರೆಪ್ರೆಸೆಂಟ್ ದಿ 3 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ದಿ ಸೀರೀಸ್, ಡ್ರಾ ಎ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕೇಳ್ಬೋದು. ನೆನಪಲ್ಲಿರಲಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಏನಿಲ್ಲ, ಎರಡರಲ್ಲೂ ಏನಪ್ಪ ಕಾಂಬಿನೇಷನ್ ಅಂದರೆ ಇಟ್ ವಿಲ್ ಬಿ ಕನೆಕ್ಟೆಡ್ ಇನ್ ಒನ್ ಎಂಡ್ ಟು ಎಂಡ್. ಇದು ಒನ್ ಬಿಲೋ ದಿ ಅದರ್ ಇರಬೇಕು. ವೋಲ್ಟ್ ಮೀಟರ್ ನೋಡಿ ಬಿಲೋ ಅಂದರೆ ಪ್ಯಾರಲಲ್ಲೇ ಕನೆಕ್ಟ್ ಮಾಡ್ತೀರಾ. ಬ್ಯಾಟ್ರಿ ಆಸ್ ಯೂಶುವಲ್, ಒಂದು ಕೀ ಬೇಕು, ಒಂದು ಅಮೀಟರ್ ಇರಬೇಕು. ಆ್ಯಂಡ್ ದ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಎಂಡಲ್ಲಿ ಮೂವ್ ಆಗಬೇಕು. ಪಾಸಿಟಿವಿಂದ ನೆಗೆಟಿವ್ ಎಂಡ್ಗೆ ಮೂವ್ ಆಗೋ ಥರ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೋಡಿ ಯಾವಾಗ ಟರ್ಮಿನಲ್, ಈ ಟರ್ಮಿನಲ್ ಇದೆಯಲ್ಲ ಇದು ನೋಡಿ, ಈ ಏನು ಬ್ಯಾಟ್ರಿ ಪಾಸಿಟಿವ್ ಇದೆಯಲ್ಲ ಆ ಪಾಸಿಟಿವ್ ಡೈರೆಕ್ಷನಿಂದ ನೆಗೆಟಿವ್ ಡೈರೆಕ್ಷನ್ಗೆ ಅದು ಬರಬೇಕು. ಆಮೇಲೆ ಇಲ್ಲಿ ಪಾಸಿಟಿವ್ ಹೇಗೆ ಬರ್ದಿರ್ತೀರಾ ಅಂತಂದರೆ, ಈ ಪಾಸಿಟಿವ್ ಆದರೆ ಇಲ್ಲಿ ಕಂಪೇರ್ ಆಗಿ ಬರೋವಂಥದ್ದು ಪಾಸಿಟಿವ್, ಬಿಕಾಸ್ ರಿಪೆಲ್ ಆಗಬೇಕು. ನೋಡಿ ಇಲ್ಲಿ ಪಾಸಿಟಿವ್ ಆದರೆ ಅಮೀಟರ್ ಪಾಸಿಟಿವ್ ಇರಬೇಕು, ನೆಗೆಟಿವ್ ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್, ಈ ಥರ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್? ಎರಡಕ್ಕೂ ಏನು ಡಿಫ್ರೆನ್ಸ್? ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಅಂತಂದರೆ ನೋಡಿ ಇಲ್ಲಿ ಇದನ್ನು ಹೀಗೆ ಬರಿಬೋದು ನೀವು ಡಿಫ್ರೆನ್ಸ್. ದ ರೆಸಿಸ್ಟರ್ಸ್ ಆರ್ ಜಾಯಿಂಡ್ ಎಂಡ್ ಟು ಎಂಡ್, ದ ರೆಸಿಸ್ಟರ್ಸ್ ಆರ್ ಜಾಯಿಂಡ್ ಒನ್ ಬಿಲೋ ದಿ ಅದರ್ ಆರ್ ಟುಗೆದರ್ ಎಟ್ ದ ಒನ್ ಎಂಡ್. ಓಕೆ, ಇದರಲ್ಲಿ ಏನಪ್ಪ ಅಂತಂದರೆ ಈ ನಾವೇನು ರೆಸಿಸ್ಟರ್ಸ್ ನೋಡಿ ಸೀರೀಸಲ್ಲಿ ಹೇಗೆ ನಾವು ಹೀಗೆ ಕನೆಕ್ಟ್ ಮಾಡ್ತೀವಲ್ವ ಒನ್ ಎಂಡ್ ಟು ಎಂಡ್ ಅಂತ ಹೇಳಿ, ಇಲ್ಲಿ ದ ಕರೆಂಟ್ ಇನ್ ಆಲ್ ರೆಸಿಸ್ಟರ್ಸ್ ಆರ್ ಸೇಮ್. ಇಲ್ಲಿ ಹೋಗೋ ಕರೆಂಟ್, ಇಲ್ಲಿ ಹೋಗೋ ಕರೆಂಟ್, ಇಲ್ಲಿ ಹೋಗೋ ಕರೆಂಟ್ ಒಂದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ಕ್ಯೂಟಲ್ಲಿ ಕರೆಂಟ್ 5 ಆಂಪಿಯರ್ ಆಫ್ ಕರೆಂಟ್ ಇದೆ ಅಂದರೆ ಮೂರಕ್ಕೂ ಒಂದೇ ಸೇಮ್ ಅಮೌಂಟ್ ಆಫ್ ಕರೆಂಟ್ ಹೋಗುತ್ತೆ. ಬಟ್ ವೋಲ್ಟೇಜ್ ವೇರಿ ಆಗುತ್ತೆ. ಅಂದರೆ ನಾವು ವೋಲ್ಟೇಜ್ ಅಂದರೆ ಇನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ವಲ್ಲ, ದ ಅಮೌಂಟ್ ಆಫ್ ಚಾರ್ಜಸ್ ಫ್ಲೋಸ್ ಫ್ರಮ್ ಒನ್ ಪಾಯಿಂಟ್ ವರ್ಧನ್ ಅಂತ ಹೇಳಿ ಬೇರೆ ಬೇರೆ ಆಗುತ್ತೆ. ಬಟ್ ನೋಡಿ ಇಲ್ಲಿ ಅದೇ ನಾವಿಲ್ಲಿ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದ್ರೆ ಈ ಥರ ಒನ್ ಬಿಲೋ ದಿ ಅದರ್ ಆದರೆ ಇಲ್ಲೇನಾಗುತ್ತೆ, ದ ವೋಲ್ಟೇಜ್ ಇನ್ ಆಲ್ ರೆಸಿಸ್ಟರ್ಸ್ ಸೇಮ್, ವೋಲ್ಟೇಜ್ ಸೇಮ್ ಆಗಿರುತ್ತೆ. ಬಟ್ ಕರೆಂಟ್ ನೋಡಿ ಈ ಫಸ್ಟ್ ರೆಸಿಸ್ಟರ್ಗೆ ಹೋಗೋದೇ ಬೇರೆ, ಸೆಕೆಂಡ್ ರೆಸಿಸ್ಟರ್ಗೆ ಹೋಗೋದು ಬೇರೆ, ಥರ್ಡ್ ರೆಸಿಸ್ಟರ್ಗೆ ಹೋಗೋದೇ ಬೇರೆ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಒನ್, ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಮೋರ್ ಇನ್ ಸೀರೀಸ್. ಅಂದರೆ ನಾವು ಇವೆಲ್ಲದನ್ನು ಟೋಟಲ್ ಮಾಡಿದಾಗ ನೋಡಿ, ನಾವು ಇವಾಗ ಹೇಗೆ ರೆಸಿಸ್ಟೆನ್ಸ್ ಇವಾಗ ಸರ್ಕ್ಯೂಟಲ್ಲಿ ಹೇಗಿದೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಒಂದು ಫಾರ್ಮುಲಾ ಬರಿತೀವಿ. RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಹೇಳಿ. ಅಂದರೆ ನಾವು ಎಷ್ಟು ರೆಸಿಸ್ಟೆನ್ಸ್ ತೊಗೊಂಡಿದ್ದೀವಿ ವಿ ವಿಲ್ ಆ್ಯಡ್ ಟುಗೆದರ್ ಟು ಫೈಂಡ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಆದರೆ ಇಲ್ಲ ಹಂಗಲ್ಲ, ವಿ ಆರ್ ಗೋಯಿಂಗ್ ಟು ಟೇಕ್ ದ ರೆಸಿಪ್ರೋಕಲ್ 1/RP. RP ಅಂದರೆ resistance in parallel. We will take the reciprocal and we are going to add.
ನೋಡಿ ಈ ಥರ ಮಾಡಿದಾಗ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್, ಹಿಯರ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್. ಕ್ಲಿಯರ್ ಆಯಿತಾ? ಇದನ್ನು ಥರ್ಡ್ ಪಾಯಿಂಟ್ ಆಗಿ ನೀವು ಬರಿಬಹುದು. ಜೊತೆಗೆ ಈ ಫಾರ್ಮುಲಾ ಕೂಡ ಬರಿಬೋದು ಒಂದು ಡಿಫ್ರೆನ್ಸ್ ಆಗಿ. ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3, 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂತ ಹೇಳಿ. Next, coming to the next point, that is disadvantage of series connection. This is very very important. Advantages of parallel connection ಅಂತಾನು ಕೇಳ್ಬೋದು. ಯಾಕೆ ಅಂದರೆ ಕೇಳ್ಬೋದು, ವೈ ಟು ಡಿವೈಸಸ್ ಆರ್ ಕನೆಕ್ಟೆಡ್ ನಾಟ್ ಸಜೆಸ್ಟೆಡ್ ಟು ಕನೆಕ್ಟ್ ಇನ್ ಸೀರೀಸ್. ಯಾಕೆ ಈ ಥರ ಇಂಡೈರೆಕ್ಟ್ ಆಗಿ ಈ ಸೀರೀಸ್ ಡಿಸ್ಅಡ್ವಾಂಟೇಜ್ ಅಥವಾ ಪ್ಯಾರಲ್ ಅಡ್ವಾಂಟೇಜ್ ಅಂತ ಕೇಳಿದಾಗ ರಿಮೆಂಬರ್ ದೀಸ್ 2 ಪಾಯಿಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಇನ್ ಸೀರೀಸ್, ಇಫ್ ಒನ್ ಕಾಂಪೋನೆಂಟ್ ಇನ್ ಸೀರೀಸ್ ಸರ್ಕ್ಯೂಟ್ ಫೇಲ್ಸ್, ಈಗ ನಾವೇನಾಗಲೇ ಹೇಳಿದ್ವಿ ಈ ರೆಸಿಸ್ಟರ್ಸ್ ಅಂತಂದರೆ ರೆಸಿಸ್ಟರ್ಸೇ ಆಗಿರಬೇಕಿಲ್ಲ, ಬಲ್ಬ್ಸ್ ಅಂತಲೂ ತೊಗೊಳ್ಬೋದು. ನೋಡಿ 3 ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಈ ಥರ ಒನ್ ನೆಕ್ಸ್ಟ್ ಟು ದಿ ಅದರ್ ಅಂತ ಹೇಳಿ. ಸೊ ದೆನ್ ದ ರಿಮೈನಿಂಗ್ ಒನ್ ಇನ್ ಸೀರೀಸ್, ಇಫ್ ಒನ್ ಕಾಂಪೋನೆಂಟ್ ಇನ್ ಸೀರೀಸ್ ಸರ್ಕ್ಯೂಟ್ ಬ್ರೇಕ್ಸ್, ನೋಡಿ ಇಲ್ಲಿ ಯಾವುದೋ ಒಂದು ಕಡೆ ಏನಾಗಿದೆ ಇದು ವರ್ಕ್ ಆಗ್ತಿಲ್ಲ, ಇಲ್ಲೇನಾಗ್ಬಿಡುತ್ತೆ ಸರ್ಕ್ಯೂಟ್ ಬ್ರೇಕ್, ಕರೆಂಟ್ ಇಲ್ಲೇ ಫ್ಲೋ ಆಗ್ತಿರಲ್ಲ. ದೆನ್ ದ ರಿಮೈನಿಂಗ್ ಕಾಂಪೋನೆಂಟ್ಸ್ ಇನ್ ಸರ್ಕ್ಯೂಟ್ ಫೇಲ್ಸ್, ಹಾಗಾದ್ರೆ ಇನ್ನು ಉಳಿದಿರೋ ಎರಡೂ ಇಲ್ಲಿ ವರ್ಕ್ ಆಗಲ್ಲ, ಅಲ್ಲೇನಾಗುತ್ತೆ ಸರ್ಕ್ಯೂಟ್ ಬ್ರೋಕ್ ಆಗುತ್ತೆ, ನನ್ ಆಫ್ ದಿ ಕಾಂಪೋನೆಂಟ್ ವಿಲ್ ವರ್ಕ್. ಓಕೆ, ದಿಸ್ ಇಸ್ ದ ಮೇನ್ ಫಸ್ಟ್ ಡಿಸ್ಅಡ್ವಾಂಟೇಜ್ ಇನ್ ಸೀರೀಸ್ ಸರ್ಕ್ಯೂಟ್. ಇಫ್ ಒನ್ ಕಾಂಪೋನೆಂಟ್ ಇನ್ ಸೀರೀಸ್ ಸರ್ಕ್ಯೂಟ್ ಫೇಲ್ಸ್, ದೆನ್ ದ ರಿಮೈನಿಂಗ್ ಕಾಂಪೋನೆಂಟ್ಸ್ ಇನ್ ದ ಸರ್ಕ್ಯೂಟ್ ಫೇಲ್ ಬಿಕಾಸ್ ದ ಸರ್ಕ್ಯೂಟ್ ಹ್ಯಾಸ್ ಬೀನ್ ಬ್ರೋಕನ್. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ ಹೋಗೋಂಥ ಕರೆಂಟ್ ಸೇಮ್ ಅಂತ ಹೇಳಿದ್ದೀನಿ, ಇದಕ್ಕೆ ಹೋಗೇ ನೆಕ್ಸ್ಟ್ ಇದಕ್ಕೆ ಹೋಗೋದು ಕರೆಂಟ್, ನೆಕ್ಸ್ಟ್ ಇದಕ್ಕೆ ಹೋಗೇ ಇದಕ್ಕೆ ಹೋಗೋದು. ಸೊ ಈ ಕಾಸಸಲ್ಲಿ ಏನಾಗುತ್ತೆ, ಇಲ್ಲಿ ಯಾವುದೋ ಒಂದು ಕಾಂಪೋನೆಂಟ್ ಏನಾಗುತ್ತೆ ಬ್ರೇಕ್ ಆದರೆ ಇನ್ನು ಉಳಿದಿರೋ ಅಷ್ಟು ಏನು ವರ್ಕ್ ಆಗಲ್ಲ. ದಿಸ್ ಇಸ್ ಅ ಒನ್ ಮೇನ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ಅ ಬಲ್ಬ್ ಆ್ಯಂಡ್ ಅ ಹೀಟರ್ ಟುಗೆದರ್ ಇನ್ ಅ ಸೀರೀಸ್. ಈಗ ನಿಮಗೆ ಮನೇಲಿ ನೋಡಿರ್ಬೋದು, ಬಲ್ಬು ಮತ್ತು ವಾಟರ್ ಹೀಟರ್ಗೂ ಬೇಕಾಗಿರುವಂಥ ಏನು ಅಮೌಂಟ್ ಆಫ್ ಕರೆಂಟ್ ಇಸ್ ಡಿಫ್ರೆಂಟ್. ವೇರ್ ದ ಬಲ್ಬ್ ಏನು ತಗೊಳುತ್ತೆ ಲೈಕ್ 5 to 5 ಆಂಪಿಯರ್ ಲೈಕ್ ತೊಗೊಂಡ್ರೆ ಇದು ವಿಲ್ ಬಿ ಮೋರ್ ದೆನ್ 15 ಆಂಪಿಯರ್. ಈ ಥರ ಆದಾಗ ವಿ ಕ್ಯಾನ್ ನಾಟ್ ಕನೆಕ್ಟ್ ದೆಮ್ ಇನ್ ಸೀರೀಸ್. ಯಾಕೆ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಕರೆಂಟ್ ಇಸ್ ಸೇಮ್ ಇನ್ ದ ಸರ್ಕ್ಯೂಟ್, ಪ್ರತಿಯೊಂದು ರೆಸಿಸ್ಟರ್ಗೆ ಹೋಗುವಂಥ ಕರೆಂಟ್ ಒಂದೇ ಆಗಿರುತ್ತೆ. ಈಗ ನನ್ನ ಸರ್ಕ್ಯೂಟಲ್ಲಿ ಬರೀ 5 ಆಂಪಿಯರ್ ಆಫ್ ಕರೆಂಟ್ ಇದೆ ಅಂತಂದರೆ ಇಲ್ಲಿಗೆ ಹೋಗೋದು 5 ಆಂಪಿಯರೇ, ಅದಾದಮೇಲೆ ಇಲ್ಲಿಗೆ ಹೋಗೋದು 5 ಆಂಪಿಯರೇ, ಜಾಸ್ತಿ ಮಾಡೋಕ್ಕಾಗಲ್ಲ. ವೋಲ್ಟೇಜ್ ನಾನು ಜಾಸ್ತಿ ಮಾಡ್ಬೋದು, ಬಟ್ ಐ ಕ್ಯಾನಾಟ್ ಚೇಂಜ್ ಹಿಯರ್. ಹೌದಾ? ಹಾಗಾದರೆ ದಿಸ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ಬಲ್ಬ್ ಆ್ಯಂಡ್ ಹೀಟರ್ ಟುಗೆದರ್ ಇನ್ ಸೀರೀಸ್. ಯಾಕೆ? ವಾಟ್ ಇಸ್ ದ ರೀಸನ್? ಇಟ್ ನೀಡ್ಸ್ ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್. ಆದರೆ ನಾವು ಸೀರೀಸಲ್ಲಿ ಏನು ಮಾಡ್ತಿದ್ದೀವಿ, ಕರೆಂಟ್ ಸೇಮ್, ವೋಲ್ಟೇಜ್ ವೇರೀಸ್. ಹೌದಾ? ಹಾಗಾದರೆ ಅಡ್ವಾಂಟೇಜ್ ಏನು, ಪ್ಯಾರಲಲ್ಲಿ ಏನು ನೋಡಿ. ಪ್ಯಾರಲಲ್ಲಿ ನೋಡಿ ಈ ಥರ ನಾನು ಒನ್ ಬಿಲೋ ದಿ ಅದರ್ ನಾನು ಏನು ಮಾಡ್ತೀನಿ, ಸರ್ಕ್ಯೂಟ್ ಒಂದು ಎಂಡ್ ಕನೆಕ್ಟ್ ಮಾಡ್ತೀನಿ. ಈಗ ಕರೆಂಟ್ ಈಗ ಫಾರ್ ಎಕ್ಸಾಂಪಲ್ ಹೀಗೆ ಒಟ್ಟಿಗೆ ನೋಡಿ, ಒಟ್ಟಿಗೆ ಅಟ್ ಎ ಟೈಮ್ 3ಕ್ಕೂ ಹೋಗುತ್ತೆ. ಈ ಕಾಂಪೋನೆಂಟ್ ಏನು ವರ್ಕ್ ಆಗಲಿಲ್ಲ ಅಂತಂದರೆ ಇವೆರಡಕ್ಕೂ ಏನು ಎಫೆಕ್ಟ್ ಆಗಲ್ಲ. ಜೊತೆಗೆ ಇಲ್ಲೇನಾಗ್ತಿದೆ, ಕರೆಂಟ್ ಬೇರೆ ಬೇರೆ ಅಂತ ಹೇಳಿದ್ವಿ, ಕರೆಂಟ್ ವೇರೀಸ್ ಅಂತ ಹೇಳಿ. ಈಗ ಬಲ್ಬ್ ಮತ್ತು ಹೀಟರ್ ನಾನು ಒಟ್ಟಿಗೆ ಇಟ್ಟಿದ್ದೀನಿ ಅಂತಂದರೆ ಇದಕ್ಕೆ ಬೇಕಾಗಿರೋ ಕರೆಂಟ್ ಇದಕ್ಕೆ ಹೋಗುತ್ತೆ, ಇದಕ್ಕೆ ಬೇಕಾಗಿರೋ ಕರೆಂಟ್ ಇದಕ್ಕೆ ಹೋಗುತ್ತೆ. ಕ್ಲಿಯರ್ ಆಯಿತಾ? ಹಾಗಾದರೆ ಇಲ್ಲಿ ಅಡ್ವಾಂಟೇಜಸ್ ಕೇಳಿದಾಗ ಅದೇ 2 ಪಾಯಿಂಟ್ಸ್ನ ರಿವರ್ಸ್ ಆಗಿ ಬರೀರಿ, ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್ ಕೇಳಿದಾಗ ಈ ಥರ ಪಾಯಿಂಟ್ಸ್ನ ಬರೀರಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ಒನ್ ಮೋರ್ ಕಾನ್ಸೆಪ್ಟ್. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಫ್ ವಿ ಯೂಸ್ ಮೆನಿ ಯಾವುದೇ ಒಂದಷ್ಟು ಡಿವೈಸಸ್ನ ಕೆಲವೊಂದು ಟೈಮ್ ಯೂಸ್ ಮಾಡ್ತಾ ಇಟ್ ಹೀಟ್ ಆಗಿಬಿಡುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೌದಾ? ಇಟ್ ಮೇ ಬಿ ಲೈಕ್ ಬಲ್ಬ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಯಾವುದೇ ಎಲೆಕ್ಟ್ರಿಕ್ ಡಿವೈಸಸ್ ಅಥವಾ ನಿಮ್ಮ ಮೊಬೈಲ್ ಆಗಿರಲಿ, ಯಾವುದೇ ಆಗಿರಲಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಏನಾಗುತ್ತೆ, ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ. ವೈ? ಬಿಕಾಸ್ ಆಫ್ ದಿಸ್ ಏನು ಅಂತಂದರೆ, ಬಿಕಾಸ್ ಆಫ್ ದಿ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ ಕರಿತೀವಿ ನಾವು ಅದನ್ನು. ಓಕೆ, ಏನಪ್ಪ ಅಂತಂದರೆ ದ ಹೀಟಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಮೀನ್ಸ್ ದ ಸೋರ್ಸ್ ಆಫ್ ಎನರ್ಜಿ ಕಂಟಿನ್ಯೂ ಗೆಟ್ಸ್, ಬ್ಯಾಟ್ರಿ ಆಗಲಿ ರೆಸಿಸ್ಟರ್ಸ್ ಆಗಲಿ ನಾವು ಚಾರ್ಜಸ್ ಫ್ಲೋ ಆಗ್ತಾ ಇರುತ್ತೆ, ಆ ಸೋರ್ಸ್ ಎನರ್ಜಿಯಿಂದ ಅದೇ ಎಂಟೈರ್ಲಿ ಕನೆಕ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇಂಟು ಹೀಟ್. ಇಲ್ಲಿ ನೋಡಿ, ಬಲ್ಬ್ ಬಂದಾಗ ಲೈಟ್ ಮತ್ತು ಹೀಟಾಗಿ ಕನ್ವರ್ಟ್ ಆಗುತ್ತೆ. ಅದೇ ನಿಮಗೆ ವಾಟರ್ ಹೀಟರ್ ಬಂದಾಗ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಹೀಟ್. ಈ ಥರ ಸೊ ಹೀಟಾಗಿ ಕನ್ವರ್ಟ್ ಆಗುವಂಥ ಡಿವೈಸಸ್ಸಲ್ಲಿ ನಾವು ಏನಂತ ನೋಡ್ಬೋದು, ಹೀಟಿಂಗ್ ಎಫೆಕ್ಟ್, ಅಥವಾ ಅದನ್ನು ನಾವು ಜೌಲ್ಸ್ ಲಾ ಆಫ್ ಹೀಟಿಂಗ್. ಇದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನಿಮಗೆ ಕ್ವೆಶ್ಚನ್ ಏನಪ್ಪ ಕೇಳ್ತಾರೆ ಅಂದರೆ, ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ ಕೇಳ್ತಾರೆ. ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ನೋಡಿ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ ರೆಸಿಸ್ಟರಲ್ಲಿ, ಅದು ಈ 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ 1 ಯಾವುದು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಕರೆಂಟ್. ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅದರಲ್ಲಿ ಅಂತ. ಸೆಕೆಂಡ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಓಕೆ, ನೋಡಿ, ಕರೆಂಟ್ ಜಾಸ್ತಿ ಮಾಡಿದ್ರೂ ನಮಗೆ ಹೀಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡಿದ್ರೂ ಹೀಟ್ ಜಾಸ್ತಿ ಆಗುತ್ತೆ.
ಜೊತೆಗೆ ದ ಡೈರೆಕ್ಷನ್ಲಿ ಪ್ರಪೋರ್ಷನಲ್ ಟು ದ ಟೈಮ್ನ ನೀವು ಜಾಸ್ತಿ ಮಾಡಿದ್ರು ಹೀಟ್. ಆಲ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನಾನು ಹೇಳಿದ್ದೀನಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಏನರ್ಥ, ಸೇಮ್ ಚೇಂಜಸ್ ಅಂತ ಅರ್ಥ. ಓಕೆ, ಸೊ ವಾಟ್ ಇಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಏನು ಹೇಳುತ್ತೆ ಅಂದರೆ, ಡೈರೆಕ್ಟ್ಲಿ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂದರೆ ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್. ಮ್ಯಾಮ್ ಮರ್ತೋದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಹೆಚ್ ಅಂದ್ರೆ ಏನು, ಹೀಟ್ ಪ್ರೊಡ್ಯೂಸ್ಡ್. ಐ ಸ್ಕ್ವೇರ್ ಡೈರೆಕ್ಟ್ಲಿ ಐ ಸ್ಕ್ವೇರ್ ಆಫ್ ಕರೆಂಟ್, ರೆಸಿಸ್ಟೆನ್ಸ್, ಟೈಮ್. ಇದೊಂದು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ನೀವು ಅದನ್ನು ಸ್ಟೇಟ್ಮೆಂಟ್ ರೀತಿಯಾಗಿ ಬರಿಬಹುದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ಈ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಲ್ಲಿ ಮೇನ್ ಆಗಿ ಬರುವಂಥ ಡಿವೈಸಸ್ ಯಾವುದು? ಮೇನ್ ಆಗಿ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ಡಿವೈಸಸ್ 2 ಡಿವೈಸಸ್ ಅಥವಾ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂತ ಕೇಳ್ಬೋದು. ರೈಟ್ ದಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ. ದ 2 ಆರ್ ಬಲ್ಬ್ ಆ್ಯಂಡ್ ದಿ ಫ್ಯೂಸ್. ಬಲ್ಬ್ ಮತ್ತು ಫ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೋಡಿ, ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ಬಲ್ಬ್ ಅಂತ ಕೇಳಿದಾಗ, ಇಟ್ ಕಂಟೈನ್ಸ್ ಅ ಫಿಲಮೆಂಟ್. ಗೊತ್ತಿದೆ ನಿಮಗೆ ಬಲ್ಬ್ ಹೇಗೆ ಇದಾಗುತ್ತೆ ಅಂತೇಳಿ. ಇಟ್ ಕಂಟೈನ್ಸ್ ಅ ಫಿಲಮೆಂಟ್ ವಿಚ್ ಎಮಿಟ್ಸ್ ದ ಲೈಟ್. ಜೊತೆಗೆ ವಾಟ್ ಇಸ್ ದ ಮೇನ್ ಥಿಂಗ್ ಅಂತಂದರೆ, ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ವಿಚ್ ಇಸ್ ಅ ಮೇನ್ ಪ್ರಾಪರ್ಟಿ ಆಫ್ ಬಲ್ಬ್ ಅಂದಾಗ ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಯಾಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದರೆ, ವಾಟ್ ವಿ ಆರ್ ಯೂಸಿಂಗ್ ಆಸ್ ಅ ಫಿಲಮೆಂಟ್ ಇಟ್ ಇಸ್ ಮೇಡ್ ಅಪ್ ಆಫ್ ಅ ಟಂಗ್ಸ್ಟನ್ ಇಂದ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಜೊತೆಗೆ ನೋಡಿ, ದಿಸ್ ಬಲ್ಬ್ ಕಂಟೈನ್ಸ್ ಅ ಕೆಮಿಕಲಿ ಇನ್ಆಕ್ಟಿವ್ ಗ್ಯಾಸಸ್ ಲೈಕ್ ನೈಟ್ರೋಜನ್ ಅಂಡ್ ಆರ್ಗನ್. ಈ ನೈಟ್ರೋಜನ್ ಗೊತ್ತಿದೆ ನಿಮಗೆ, ಲೈಕ್ ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಲೆಸನಲ್ಲಿ ವ್ಯಾನ್ಸಿಡಿಟಿ ಬಗ್ಗೆ ನೈಟ್ರೋಜನ್ ಗ್ಯಾಸಸ್, ಈ ಚಿಪ್ಸ್ ಇದರಲ್ಲೆಲ್ಲ ಹಾಕಿರ್ತಾರೆ ಅನ್ನೋದು. ಯಾಕೆ ಅಂತಂದರೆ ಇಟ್ ಈಸ್ ಅನ್ ಇನ್ಆಕ್ಟಿವ್ ಗ್ಯಾಸ್ ಅಂತ ಹೇಳಿ. ಓಕೆ, ಯಾಕೆ ಜೊತೆಗೆ ಇಟ್ ಪ್ರೊಲಾಂಗ್ಸ್, ಇಟ್ ಎಕ್ಸ್ಟೆಂಡ್ಸ್ ಲೈಫ್ ಟೈಮ್. ಅದೇ ಥರ ಇಲ್ಲೂ ಅಷ್ಟೇ, ಬಲ್ಬಲ್ಲೂ ನೈಟ್ರೋಜನ್ ಆ್ಯಂಡ್ ಆರ್ಗನ್ ಗ್ಯಾಸಸ್ ಆರ್ ಯೂಸ್ಡ್ ಟು ಪ್ರೊಲಾಂಗ್ ದಿ ಲೈಫ್ ಆಫ್ ಫಿಲಮೆಂಟ್. ಈ ಫಿಲಮೆಂಟ್ ಲೈಫ್ನ ಎಕ್ಸ್ಟೆಂಡ್ ಮಾಡೋಕೆ ದೇ ಯೂಸ್ ದಿ ಗ್ಯಾಸಸ್ ಲೈಕ್ ನೈಟ್ರೋಜನ್ ಆ್ಯಂಡ್ ಆರ್ಗನ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆಮೇಲೆ ಇದರಲ್ಲಿ ಏನಪ್ಪ ಏಕೆ ಇದರಲ್ಲಿ ಅಂತಂದರೆ, ದ ಫಿಲಮೆಂಟ್ ಆರ್ ಥರ್ಮಲಿ ಇನ್ಸುಲೇಟೆಡ್ ಮಸ್ಟ್ ಆಸ್ ಪಾಸಿಬಲ್. ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆದಷ್ಟು ಇಲ್ಲಿ ನೋಡಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದೇ ದ ಮೇನ್ ಕಾಸಸ್ ದಟ್ ಇಟ್ ವಿಲ್ ವಿತ್ ಸ್ಟ್ಯಾಂಡ್ ವಿತ್ ಹೈ ಟೆಂಪರೇಚರ್. ಈಸಿಯಾಗಿ ಕರಗಲ್ಲ, ಮೆಲ್ಟ್ ಆಗಲ್ಲ. ಓಕೆ, ಸೊ ದಟ್ ಈಸ್ ಹೌ ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ವಾಟ್ ಇಸ್ ದ ಮೇನ್ ಪ್ರಾಪರ್ಟಿ ಆಫ್ ಬಲ್ಬ್ ಅಂದಾಗ ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಹೀಟ್ ಜನರೇಟ್ ಆಗುತ್ತೆ, ವೇರ್ ದ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಜನರೇಟೆಡ್ ಇನ್ ಟು ಹೀಟ್. ದಿಸ್ ಇಸ್ ಒನ್ ಆಫ್ ದಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್. Then coming to the another common application of joules, it is fuse used in electric circuit. ಗೊತ್ತಿದೆ ನಿಮ್ಗೆ ಫ್ಯೂಸ್ ಏನು ಮಾಡುತ್ತೆ? ಇಟ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ದ ಹೀಟ್ ಡೆವಲಪ್ಡ್ ಬೈ ದಿ ಫ್ಲೋ ಆಫ್ ಎಕ್ಸೆಸಿವ್ ಕರೆಂಟ್. ಈಗ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಕಡೆ ಏನಾಗುತ್ತೆ, ಎಲೆಕ್ಟ್ರಿಕ್ ವೋಲ್ಟೇಜ್ ಜಾಸ್ತಿ ಆಯಿತು, ಕರೆಂಟ್ ಹೋದಾಗ ಇಟ್ ವಿಲ್ ಎಫೆಕ್ಟ್ ಆನ್ ದ ಡಿವೈಸಸ್, ಎಲೆಕ್ಟ್ರಿಕಲ್ ಡಿವೈಸಸ್ ಏನೋ ಆಗೋ ಥರ ಆಗುತ್ತೆ. ಅವೆಲ್ಲ ಆಗಬಾರ್ದು ಅಂತಂದರೆ ವಿ ವಿಲ್ ಯೂಸ್ ದಿ ಫ್ಯೂಸ್ನ ಯೂಸ್ ಮಾಡ್ತೀವಿ ನಾವು. ಬಿಕಾಸ್ ಅದೇನು ಮಾಡುತ್ತೆ, ಎಷ್ಟೇ ಕರೆಂಟ್ ಬರೋದು ಅಲ್ಲೇ ಯಾಕೆಂದರೆ ಇಟ್ ಹ್ಯಾಸ್ ಅನ್ ಹೈ ರೆಸಿಸ್ಟೆನ್ಸ್, ಜಾಸ್ತಿ ಹೈ ರೆಸಿಸ್ಟೆನ್ಸ್ ಇದೆ, ಜೊತೆಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. ಅಂದರೆ ಅಷ್ಟು ಈಸಿಯಾಗಿ ಕರಗಿಬಿಡುತ್ತೆ. ನೋಡಿ, ಹೀಟು ಇಲ್ಲಿ ನಾವು ಇವಾಗ ಏನು ಮಾಡಿದ್ವಿ, ಫ್ಯೂಸ್ನ ಫಿಕ್ಸ್ ಮಾಡಿದ್ದೀವಿ. ಜಾಸ್ತಿ ಕರೆಂಟ್ ಬಂದು ಏನಾಯಿತು, ಇಟ್ ಇಸ್ ಹಿಯರ್ ವಾಟ್ ಹ್ಯಾಪನ್ಸ್, ಹೈ ರೆಸಿಸ್ಟೆನ್ಸ್ ತಡಿತಾನೆ ಇರುತ್ತೆ. ತಡಿತಾ ಏನಾಗುತ್ತೆ, ಹೀಟ್ ಆಗಿ ಏನು ಮಾಡುತ್ತೆ, ಅಲ್ಲಿ ಮೆಲ್ಟ್ ಆಗಿಬಿಡುತ್ತೆ. ಆ ಮೆಟೀರಿಯಲ್ ಇಟ್ಸ್ ಮೇಡ್ ಅಪ್ ಆಫ್ ಲೆಡ್. ಈಸಿಯಾಗಿ ಮೆಲ್ಟ್ ಆಗಿ ಏನಾಗುತ್ತೆ, ಆ ಸರ್ಕ್ಯೂಟ್ನ ಬ್ರೇಕ್ ಮಾಡಿಬಿಡುತ್ತೆ. ಓಕೆ, ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್, ಕೇಳ್ಬೋದು, ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಫ್ಯೂಸ್ ಇನ್ ದಿ ಸರ್ಕ್ಯೂಟ್ ಅಂದರೆ, ಇಟ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ಟು ಹೀಟ್ ಡೆವಲಪ್ಡ್ ಬೈ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಎಕ್ಸೆಸಿವ್ ಕರೆಂಟ್ in a short length. It is a short length of wire made up of lead which melts and breaks the current if the current exceeds 5 ampere to 35. and 5 ampere ಗಿಂತ ಜಾಸ್ತಿ 5 ampere to 35 ampere ಆದರೆ it melts. Fuse must be used. ಕೇಳ್ಬೋದು, in which case ಅಂದರೆ 5 ampere fuse must be used. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಕಮಿಂಗ್ ಟು ದ ಲಾಸ್ಟ್ ಕಾನ್ಸೆಪ್ಟ್, ಇನ್ನೊಂದು ಕಾನ್ಸೆಪ್ಟ್ ಇದೆ. ಓಕೆ, ಎಲೆಕ್ಟ್ರಿಕ್ ಪವರ್. ಏನಿದು ಎಲೆಕ್ಟ್ರಿಕ್ ಪವರ್? ಇದು ಕೂಡ ಕೇಳಿದರೆ ಡಿಫೈನ್ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿ. ಓಕೆ, ಸೊ ಎಲೆಕ್ಟ್ರಿಕ್ ಪವರ್ ಅಂದರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಅನ್ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಟೈಮ್. ನೋಡಿ, ದಿ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಅನ್ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಟೈಮ್. ಈಗ ಆಲ್ರೆಡಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಏನು, ಅಮೌಂಟ್ ಆಫ್ ವರ್ಕ್ ಡನ್ ಬೈ ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದು ಅದೇ ಚಾರ್ಜಸ್ ಕರೆಂಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಚಾರ್ಜಸ್ ಎಷ್ಟು ಫ್ಲೋ ಆಗುತ್ತೆ, ಅಲ್ಲಿ ವಾಟ್ ಎವರ್ ದ ಅಮೌಂಟ್ ಆಫ್ ವರ್ಕ್ ಇಸ್ ಡನ್ ವಿ ಕಾಲ್ ಇಟ್ ಇಸ್ ಅನ್ ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ಅನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್? ವ್ಯಾಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ವ್ಯಾಟ್ಗೆ ನೋಡಿ, 1 ವ್ಯಾಟ್ ಡಿಫೈನ್ 1 ವ್ಯಾಟ್ ಅಂತಂದರೆ
ಪವರ್ಗೆ ಫಾರ್ಮುಲಾ ಇರೋದು P is equal to VI ಅಂತ ತಗೊಳ್ಬೋದು, ಅಥವಾ P is equal to W/T ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಎಷ್ಟೋ ಕಡೆ ನಾವು ಇದನ್ನು ಕೂಡ ಯೂಸ್ ಮಾಡ್ತೀವಿ, ವರ್ಕ್ ಡನ್ ಬೈ ಟೈಮ್ ಅಂತ ಹೇಳಿ. ಆರ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಕರೆಂಟ್ ಅಂದಾಗ V into I. ಓಕೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವೇನು ಮಾಡಿದ್ದೀವಿ, 1 ವ್ಯಾಟ್ ಅಂದರೆ 1 ವೋಲ್ಟ್ ಇಂಟು 1 ಆಂಪಿಯರ್. ಜೊತೆಗೆ ನೀವು ಪವರ್ ಅಂತ ಬಂದಾಗ ಯು ಕ್ಯಾನ್ ಆಲ್ಸೋ ಕನ್ವರ್ಟ್ ದೆಮ್ ಇಂಟು, ಈಗ ನೋಡಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ವಿ ಜಾಗದಲ್ಲಿ ಈಗ V is equal to ನಿಮಗೆ ಗೊತ್ತಿದೆ IR ಅಂತ ಹೇಳಿ ಓಮ್ಸ್ ಲಾ ತಗೊಳ್ತೀವಿ. ಇಲ್ಲಿ ನಾನು IR ಅಂತ ಹಾಕಿದ ತಕ್ಷಣ ಏನಾಗುತ್ತೆ, I²R ಆಯ್ತಾ. ಹಾಗಾದರೆ P ನ ನಾವು ಇನ್ ಟರ್ಮ್ಸ್ ಆಫ್ I²R ಅಂತಾನು ಬರಿಬೋದು. ಅಥವಾ P is equal to V ನಾಗೆ ಇಟ್ಕೊಂಡು I ಬೇಕು ಅಂತಂದ್ರೆ ಏನಾಯ್ತು, V/R, I is equal to V/R. ಸೊ P is equal to ಏನಾಯ್ತು, V²/R. ಅಂದರೆ ಇನ್ ಟರ್ಮ್ಸ್ ಆಫ್ V and R ಕೂಡ ಬರಿಬೋದು. ಕೇಳಿದ್ದಾರೆ ಎಷ್ಟೋ ಕಡೆ, ರೈಟ್ ದಿ ಡಿಫ್ರೆಂಟ್ ಫಾರ್ಮುಲಾ ಟು ಫೈಂಡ್ ದಿ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿ. P is equal to VI, P is equal to W/T, P is equal to I²R, P is equal to V²/R, ಇವೆಲ್ಲ ಆಗುತ್ತೆ. ಸೊ ಪವರ್ ಅನ್ನೋದು, ವ್ಯಾಟ್ ಅನ್ನೋದು ನೋಡಿ, ಇಟ್ ಇಸ್ ಫಾರ್ ಸ್ಮಾಲ್ ಅಮೌಂಟ್ ಆಫ್ ಪವರ್ ಯು ಆರ್ ಗೋಯಿಂಗ್ ಟು ಯೂಸ್. ಬಟ್ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಆರ್ ಎನಿ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಿಕ್ ಇದು ಬಂದಾಗ, ಕಮರ್ಷಿಯಲ್ ಯೂನಿಟ್ ಬಂದಾಗ, the electric its unit is kilowatt hour. We are going to convert into kilowatt and hour. Okay, ಹಾಗಾದರೆ how we are going to define 1 kilowatt hour ಅಲ್ಲಿ ಎಷ್ಟಿರುತ್ತೆ ಅಂತಂದರೆ, how many ಅಂತಂದರೆ, see 1 kilo ಅಂತಂದರೆ ಎಷ್ಟು, 1000 watts. So for 1 hour it is 3600 seconds. ಓಕೆ, ಹಾಗಾದರೆ ಇಫ್ ಯು ಮಲ್ಟಿಪ್ಲೈ ದಿಸ್, ಸೊ 1 kilowatt ಅಂತಂದರೆ 3.6 into 10⁶ ಜೌಲ್ಸ್. ಇದನ್ನು ಕೇಳಿದ್ದಾರೆ ಎಷ್ಟೋ ಕಡೆ ಕ್ವೆಶನ್ ಪೇಪರ್ಸಲ್ಲಿ ಬಂದಿದೆ. ವಾಟ್ ಇಸ್ 3.6 into 10⁶ ಜೌಲ್ಸ್ ಅಂತ ಹೇಳಿ ಬರೀರಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಇವಾಗ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗಿದೆ. ಸೊ ಈಗ ಎಕ್ಸಸೈಸ್ ಕ್ವೆಶನ್ಸ್ನ ಏನು ಮಾಡಿ, ಟ್ರೈ ಟು ಆನ್ಸರ್ ಮಾಡಿ. ಎಲ್ಲ ಪ್ರತಿಯೊಂದು ಎಕ್ಸಸೈಸಲ್ಲೂ ನಿಮಗೆ ಕ್ವೆಶನ್ಸ್ ಈಸಿ ಇದೆ. ಈ ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡು ಕ್ವೆಶನ್ಸ್ನ ಆನ್ಸರ್ ಮಾಡ್ತಾ ಬನ್ನಿ. ಏನೇನಿದೆ ನಾನೇ ಒಂದೆರಡು ಕ್ವೆಶನ್ಸ್ನ ಹೇಳ್ತೀನಿ ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವೆಶನ್ಸ್ನ. ವಾಟ್ ಡಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್? ಎಷ್ಟೋ ಕಡೆ ನಿಮಗೆ ಎಕ್ಸಸೈಸ್ ಕ್ವೆಶನ್ಸ್ನೇ ಕೊಟ್ಟಿದ್ದಾರೆ. ವಾಟ್ ಇಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್ ಗೊತ್ತಿದೆ, ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್. ಡಿಫೈನ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಿದ್ದಾರೆ, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲ. ಡಿಫೈನ್ ಯೂನಿಟ್ ಆಫ್ ಎಲೆಕ್ಟ್ರಿಕ್, ವಾಟ್ ಇಸ್ ಯೂನಿಟ್? ಆಂಪಿಯರ್. ಆ 1 ಆಂಪಿಯರ್ನ ಹೇಗೆ ಡಿಫೈನ್ ಮಾಡ್ತೀರಾ? 1 ಕೂಲಮ್ ಬೈ 1 ಸೆಕೆಂಡ್ ಅಂತ ಡಿಫೈನ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಮ್ ಆಫ್ ಚಾರ್ಜ್. 1 ಕೂಲಮ್ ಆಫ್ ಚಾರ್ಜ್ ಅಂದ್ರೇನು? ಆಗಲೇ ಹೇಳಿದೆ ನಾನು, 6 into 10⁻18 ಎಲೆಕ್ಟ್ರಾನ್ಸ್ ಅಂತೇಳಿ. ಈ ಥರ ನಿಮ್ಗೆ ಏನು ಬರುತ್ತೆ ಕ್ವೆಶನ್ಸ್, ಎಕ್ಸಸೈಸಲ್ಲಿರೋ ಕ್ವೆಶನ್ಸ್ ಕಾನ್ಸೆಪ್ಟ್ ಅರ್ಥ ಆದರೆ ಖಂಡಿತ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ಥರ ನೋಡಿ, ನೇಮ್ ದ ಡಿವೈಸ್ ವಿಚ್ ಹೆಲ್ಪ್ಸ್ ಟು ಮೇಂಟೈನ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ ತಕ್ಷಣ ಯಾವ್ದು ಬರುತ್ತೆ? ವೋಲ್ಟ್ ಮೀಟರ್. ಅದರ ವಾಟ್ ಯು ಮೀನ್ ಬೈ ಸೇಯಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ 1 ವೋಲ್ಟ್. ಡಿಫೈನ್ 1 ವೋಲ್ಟ್ ಕೇಳ್ತಿದ್ದಾರೆ. 1 ವೋಲ್ಟ್ ಅಂದ್ರೇನು? 1 ಜೌಲ್ ಬೈ 1 ಕೂಲಮ್. ಈ ಥರ ಕ್ವೆಶನ್ಸ್ ಈಸಿಯಾಗಿರುತ್ತೆ, ಬಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಫಿಸಿಕ್ಸಲ್ಲಿ, ಎಲೆಕ್ಟ್ರಿಸಿಟಿಲಿ ಕಾನ್ಸೆಪ್ಟ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು. ಈಗ ನೆಕ್ಸ್ಟ್ ಸೆಷನಲ್ಲಿ ನಾನು ಒಂದಷ್ಟು ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡಿ, ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸ್, ಯಾವ್ಯಾವ ಪ್ರಾಬ್ಲಮ್ಸ್ ಕೊಡ್ತಾರೆ ಇದರಲ್ಲಿ, ನೀವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.